4 ದಿನಗಳಿಂದಲೂ ಈ ದಿನ ಅದು ಲಭಿಸಿತು ಪ್ರಿಯಾ. ಪ್ರಿಯೆ ಪ್ರಿಯಾ ಪ್ರಾಣೇಶ್ವರ, ನಾನು ನನ್ನ ಹೃದಯದ ದರ್ಶನಕ್ಕಾಗಿ 4 ದಿನಗಳಿಂದಲೂ ಅಮರಿಸಿದ್ದೀನಿ ಪ್ರಿಯಾ. ಅದು ಈ ದಿನ ಲಭಿಸಿತು. ಸುಂದರಿ, ನಿನ್ನ ದೇವನ ದರ್ಶನವನ್ನೇನೋ ಮಾಡಿದೆ, ಆದರೆ ಅವನ ಸನ್ನಿಧಿಗೆ ಅರ್ಪಿಸಲು ಏನನ್ನ ಸಿದ್ಧಪಡಿಸಿಕೊಂಡಿರುವೆ? ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯಾ? ಜೊತೆಯಾಗಿ ನದಿಗೆಂದೆ ಹರಿದಾಡುವ ವನದಲ್ಲಿ
ಬಿಸಿ ಮೂಡಿದ ತಂಗಾಳಿ ಬೀಸಿ ಬಂತು ಆನಂದ ಚೆಲ್ಲಾಡಿ ಹೋಯ್ತು ತುಂಬಿ ಆನಂದ ಓ ಅದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂದು ನನ್ನ ಆಸೆಯ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯ ದೇವರು ದಿನ ದಿನವೂ ಹೊಸದಾಗಿ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ನಾಳಿನ ಆನಂದವು ಮುಂದಿನ ದುಃಖದ ಮೂಲ. ಪ್ರೇಮದ ವಿಚಾರವೂ ಹಾಗೆ. ವಿರಹದಿಂದ ಸಮ್ಮಿಳನದಿಂದ ಪುನಃ ವಿರಹ ಮತ್ತು ಸಮ್ಮಿಳನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವನ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾದೆವು. ಈಗ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಹೊಸದಾಗಿ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂದು ದೇವರ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೆ. ಪ್ರಾಣೇಶ್ವರ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ನಾನೇ 5 ಹೂಗಳಿಂದ ಕೂಡಿದ ಮಾಲಿಕೆಯನ್ನು ಧರಿಸಿ ಭಕ್ತರನ್ನು ಪ್ರಸನ್ನ
ನಿನ್ನನ್ನು ಆಚೆಗೆ ನೂಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆ ನೂಕೆಂದಿತು ಮನಸೋತೆನ್ನು ಪ್ರಾಣೇಶ್ವರ ಪ್ರಿಯಾ ಪ್ರಿಯೆ, ಮಾತನಾಡಿ ಪ್ರಿಯ. ದೇವರು ಪ್ರಸನ್ನನಾಗಿರುವನು ಸುಂದರಿ, ಸುಂದರ ಈ ದೇವನು ಪ್ರಸನ್ನನಾಗಿರುವುದು ನಿನ್ನೆಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವುದು. ಪ್ರಾಣೇಶ್ವರ ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ಪ್ರಿಯ? ಇಲ್ಲವೇ? ಇಲ್ಲ. ಪ್ರಾಣೇಶ್ವರ ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತನಾಗಿದ್ದೀರಿ. ಈ ದಿನವನ್ನಾದರೂ ನನ್ನನ್ನು ಕಳೆಯಬಾರದೆ? ಈ ಉದಾಸೀನವೇ ವೇಳೆಗೆ ತಕ್ಕ ಶಿಕ್ಷೆ. ಆದರೆ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಪ್ರಾಣೇಶ್ವರ ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದು ಪ್ರಿಯಾ? ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸಲು ಜ್ಯೇಷ್ಠ ಪಿತಾಹ ಯುಧಿಷ್ಠರನ ಅನುಮತಿಯನ್ನು ಪಡೆದು ಹೊರಟಿರುವುದು. ನನ್ನನ್ನು ತಡೆಬೇಡ, ನಗುಮೊಗದಿಂದ ಕಳಿಸಿಕೊಡು ಉತ್ತರ. ಆಹಾ ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವಂತೆ. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಅದಕ್ಕಾಗಿ ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆ ಇರಿಸಲಿ. ಪ್ರಾಣೇಶ್ವರ, ಇದನ್ನೊಂದು ಸಾರಿ ಎದೆ ಇರಿಸಲಿ. ಈ ಕೋಮಲ ಹಸ್ತಗಳಿಗೆ ಯೋಗ್ಯ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿಳಿದು ತಂದ ಹೂಗಳನ್ನು ಎದೆಯೇರಿಸಿ ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ಕೊಡು. ಒಲವಿನ ಜೀವ ಒಂದಾಗಿ ಬಂದಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಹೊಸ ಬಗೆ ಗುಂಗಿನ ನಶತಾರೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ಬಿಲ್ಲಿನಲ್ಲಿ ಕಾಡದ ಕಾಂತಿಯನ್ನು ಚಿಮ್ಮಿಸಿ ಒಮ್ಮುವ ಚೆಲುವಿಗೆ ಇಲ್ಲಿದೆ ಸೀಮೆಯಲ್ಲಿ ಸೌರವ ತುಂಬಿದ ಪಾಡದ ಹೂವಿನ ಕಿರುನಗೆ ಚೆಲ್ಲಿದೆ ಬಾಳಿನ ಭಾಗ್ಯ ನೌಕೆ ಸೇರಿ ತೇಲಿ ತೇಲಿದೆ ಬಾಳಿನ ರೂಪ ಮಂಗಳ ದೀಪ ಆನಂದ ತಂದಿದೆ ಹೊಸ ಬಗೆ ಗುಂಗಿನ ನಶತಾರೇರಿದಂತಿದೆ ಆಸೆಯ
ಒಲವಿನ ಸನ್ನೆಯಲ್ಲಿ ಕಾವ್ಯವದಿ ಬರದೆ ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವ ನಾಟ್ಯವಾಡಿದೆ. ಜೀವನ ಜ್ಯೋತಿ ನೀಡುವ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಶೆ ತಾನೇರಿದಂತಿದೆ. ಲಾಲಲಲ ಲಲಲಲ ಘೋರ ಯುದ್ಧವು ಒದಗಿರುವುದು. ನೀನು ಈಗಲೂ ನಗುತ್ತಿರುವೆ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರಿರುವರು ಎಂಬುದು ಗೊತ್ತು. ನಿಮ್ಮ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ. ಹಾಸ್ಯಪ್ರಿಯ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ಕಲಾವಿದಾತ್ತರೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ಪ್ರಪಂಚಗಳು. ಪ್ರಾಣೇಶ್ವರ, ಆಗಲ್ಲ ಪ್ರಾಣೇಶ್ವರ, ನಾನು ನಿಜವನ್ನು ಹೇಳಿದೆ. ಇದುವರೆಗೂ ಆಸ್ತಿಮಯಾದ ಗಾನಶೀಲೆಯಾದ ಉತ್ತರ ನೋಡಿದೆ. ಈಗ ವೀರಾಂಗನೆಯಾದ ವೀರಪತ್ನಿಯಾದ ಉತ್ತರ ನೋಡಿದೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಸಂತೋಷ ಚಿತ್ತರಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ ಉತ್ತರ. ನನಗೋಸ್ಕರ ಅಲ್ಪ ಸ್ವಲ್ಪವೂ ಅಳುವುದಿಲ್ಲವೇ? ನಾನು ದುಃಖಿಸುವುದಿಲ್ಲ ಪ್ರಾಣೇಶ್ವರ. ಅಥವಾ ಪ್ರಸನ್ನದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲೆ.
ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರಿಯು ತನ್ನ ಭಾಗದ ಕರ್ತವ್ಯಕ್ಕೆ ಸಾಹಸವನ್ನಾಗಿ ನಡೆಸು. ನಾನು ನೋಡುವುದೇನು ಈಶ್ವರ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರಿಸಿದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಸಂಸಾರದ ದುಃಖ ಮಧ್ಯದಲ್ಲಿ ಸಂತೋಷದ ಒಂದು ಆನಂದವನ್ನು ಕೇಳಿ ಸ್ವರ್ಗದ ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು. ಪ್ರಾಣೇಶ್ವರ, ನೀವೇನು ಸಾಮಾನ್ಯರೇ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ನೀವು ಕ್ಷತ್ರಿಯ ರತ್ನ. ಆದರೆ ನಿನಗಾವ ಗೌರವವೂ ಇಲ್ಲವೋ? ಇರುವುದು. ಈ ದಿನ ವೀರ ಮಾತೆಯರು, ವೀರಪುತ್ರಿಯರು ಇಲ್ಲವೋ? ಈ ದಿನ ಎಷ್ಟೊಂದು ಜನ ಹೃದಯದಲ್ಲಿ ದುಃಖ ವೇಗವನ್ನು ಇಟ್ಟುಕೊಂಡು ಕಣ್ಣೀರಿನನ್ನು ಭೂಮಿಯಲ್ಲಿ ಉದರಿಸಿಕೊಂಡು ಸಾಹಸ ಮುಖೀರಾಗಿ ಪ್ರಾಣೇಶ್ವರ, ರಣಾಂಗಣದಲ್ಲಿ ಸ್ವಾಮಿಯು ಕಾದಾಡುತ್ತಾ ಆತನ ಗೌರವದಿಂದ ದರ್ಪಿತರಾಗದ ಮಡದಿಯರು ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ಕೇಳಿ ಆನಂದ ಪಾಷ್ಪ ಪುರುಷರ ಮಾತೆ. ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಲು ನೀನು ದುಃಖಿಸುತ್ತಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಯ ವಿರುದ್ಧವಾಗಿ ಒಂದು ಅನಿಕಮನಿ ಭೂಮಿಗೆ ಬಿದ್ದರು. ನಾನೇ ನನ್ನ ಕೈಯಾರೆ ಕಣ್ಣುಗಳನ್ನು ಬಿಟ್ಟು ನಿಮ್ಮ ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನು ರಣಾಂಗಣದಲ್ಲಿ ಅಜಯನಾಗುವನು. ನನಗಿನ್ನು ಅಪಜಯವಿಲ್ಲ. ನಿನ್ನಂತಹ ವೀರ ಯೋಧನಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲ ಕುಮಾರ. ತಾಯಿ, ನಿನ್ನ ಆಶೀರ್ವಾದವು ಸದಾ ಸರ್ವದೂ ರಕ್ಷಿಸಲಿ. ಸರ್ವದೂ ನನ್ನನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಹೋಗಲು ಅನುಮತಿಯನ್ನು ಕೊಡು ತಾಯಿ. ಕುಮಾರ, ಈ ದಿನ ಅಭಿಮನ್ಯು ಕುಮಾರ ಎದ್ದೇಳು. ಈ ದಿನ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದೆಯಂತೆ, ಅದು ನಿಜವೇ ಕುಮಾರ? ಹೌದು ತಾಯಿ. ಇಂದು ನಾನು ಸುಭದ್ರೆ ವೀರಮಾತೆ ಎಂಬುದನ್ನು ಜಗತ್ತಿಗೆ ತೋರಿಸುವುದು. ನನ್ನ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣವು ತನ್ನೀತನಾಗುವುದು. ನನ್ನನ್ನು ಅರಸು ತಾಯಿ. ಜಯಶಾಲಿ ಆಗು ಪುತ್ರ. ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣನ ಮಹಿಮೆಯು, ಪಾಂಡನಂದನರ ಆಶೀರ್ವಾದವು, ಉತ್ತರೆಯ ಸೌಭಾಗ್ಯವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ. ಅನುಗ್ರಹಿತನಾಗು. ಮಂಗಳವೈ ನಿನಗೆ ಮಲ್ಲಿಗೆ ನಿನ್ನ ಕೈಯಲ್ಲಿ ಹಿಡಿಯುವರು. ಇಂದಿನ ಯುದ್ಧದ ದುರ್ಬಲ ಸಂದೇಶ ಅದು ಸುರವಿರಲಿ. ಈ ಒಂದು ಮಹಾಸಾಹಸದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ವೀರ ಯೋಧನಿಗೆ ರಣಭೂಮಿಯು ತಾಯಿಯ ಮಡಿಲಂತೆ.
ಶಸ್ತ್ರಾಸ್ತ್ರಗಳು ಒಡಹುಟ್ಟಿದ ಬಂಧುಗಳಂತೆ, ಕೀರ್ತಿಯು ನೆಚ್ಚಿನ ನಂಟನಂತೆ. ಸಾವು ಬದುಕುಗಳೆಂಬ ಅಳತೆಗೋಲಿನಿಂದ ಪ್ರತಿನಿತ್ಯವೂ ಜೀವನವನ್ನು ಅಳೆಯುವನೇ ಹೊರತು ಅಂಜಿ ನಿರಾಶನಾಗುವುದಿಲ್ಲ. ಹೋಗಿ ಬಾ ಪುತ್ರ, ಜಯಶಾಲಿಯಾಗಿ ಹಿಂತಿರುಗು. ಜರಜೀರ್ಣನಾದ ದ್ರೋಣನೀಗ ಸೇನಾಧಿಪತಿ. ಹಿಂಸೆ ಅಧಿಕಾರ ಮುಕುಟದ ಭಾರದಿಂದ ದ್ರೋಣನೆಂದು ತಲೆ ಬಾಗಿರುವನು. ಹೇ ಕೃತಾಂತ, ನಿನ್ನ ಪ್ರಳಯ ರಂಗದಲ್ಲಿ ನನಗೆಂತಹ ಪಾತ್ರವನ್ನು ಕೊಟ್ಟೆ ಏಕೆ? ನನ್ನಿಂದ ಅಸ್ತ್ರ ವಿದ್ಯೆಗಳನ್ನು ಕಲಿತ ಗುರು ಪಾಂಡವರೀಗ ರಣೋನ್ಮತ್ತರಾಗಿ ಒಬ್ಬೊಬ್ಬರನ್ನೊಬ್ಬರು ಸದೆ ಮಾಡುತ್ತಾ ಅದೇ ಮಾಡುತ್ತಾ ಈ ಅಂಧಕಾರಪುರಿಯ ಸಾಂದ್ರತೆಯನ್ನು ಹೆಚ್ಚಿಸುತ್ತಿರುವರು. ಮತ್ತು ನಾಡಿಗೆ ಯುಕ್ತ ವಿಮೋಚನೆಯನ್ನು ತೊರೆದು ಈ ಭಯಂಕರ ನರಮೇಧದಲ್ಲಿ ದೀಕ್ಷಿತನಾಗಿರುವೆನು. ಕುರುಕ್ಷೇತ್ರದ ಧರ್ಮಯುದ್ಧದಲ್ಲಿ ಅಧರ್ಮದ ಧೂಮಕೇತುವು ಉದಯಿಸುವುದು. ನೀನು ತಳಪದಿದ್ದೇ ಹೇಗಿದ್ದು ಈಗ ಆಗುವುದು ಗುರುದೇವ? ಏನಾಯಿತು ಯುಧಿಷ್ಠಿರ? ಕುಮಾರನ ಸಾವಿನ ಸಿಡಿಯಾಗಿ ಪರಿಣಮಿಸಿರುವುದು. ನಮ್ಮೆಲ್ಲರ ಅನುರೋಧವನ್ನು ಲಕ್ಷಿಸದೆ ಕುಮಾರನ ವ್ಯೂಹವನ್ನು ಭೇದಿಸುತ್ತಿರುವನು. ಆಮೇಲೆ ಮಹಾದೇವರ ವರದಿಂದ ಮದೋನ್ಮತ್ತನಾದ ಸೈನ್ಯವನ್ನು ವ್ಯೂಹದಲ್ಲಿ ಕುಳಿತು ನಾವು ಯಾರು ಒಳಹೋಗದಂತೆ ಪ್ರತಿಬಿಂಬಿಸಿರುವನು. ಈಗ ಪ್ರಕ್ಷಿಪ್ತನಾದ ಕೌರವರ ಸೈನ್ಯದ ಮಧ್ಯದಲ್ಲಿ ಕುಳಿತು ಕುಮಾರನು ಏಕಾಂಗಿ, ನಾವು ಯಾರು ಅವನು ಸಹಾಯಕ್ಕೆ ಹೋಗಲಾರರು. ಅರ್ಜುನನಲ್ಲಿ ಆ ಮಹಾದೇವರ ವರದಿಂದ ಅವನನ್ನು ಮಾತ್ರ ಪ್ರತಿಬಂಧಿಸಲಾಗದು. ಅರ್ಜುನನು ಸಂಸಪ್ತರೊಡನೆ ಹೋರಾಡಿ ಸಾವಿನ ಸಿಡಿ ಹೋರಾಡುತ್ತಿರುವನು. ಅವನನ್ನು ಹಿಂದಿರುಗಿಸುವ ಸಂಭವವಿಲ್ಲ. ಇದು ಧರ್ಮಯುದ್ಧ. ಇದಕ್ಕೊಂದು ಪ್ರತಿಕಾರವನ್ನು ಚಿಂತಿಸು. ನಾನು ಕೇವಲ ದೂತನು, ನನ್ನಿಂದ ಏನು ಮಾಡಲಾಗದು ಯುಧಿಷ್ಠಿರ. ಏಕೆಂದರೆ ಕೌರವರ ಅನ್ನವನ್ನು ತಿಂದು ಅವರ ಆಜ್ಞೆಯನ್ನು ಪರಿಪಾಲಿಸುವುದು ಈಗೆನ್ನ ಕರ್ತವ್ಯ. ಈ ಮಾತುಗಳು ಆಚಾರ್ಯ ದ್ರೋಣಾಚಾರ್ಯರ ಬಾಯಿಂದ ಹೊರಟಿದ್ದೆ. ಹೌದು ಮಹಾರಾಜ. ಸೇವಾನುಪಾಶದಿಂದ ಇನ್ನು ಕೋಟಿ ಕೋಟಿ ದ್ರೋಣರ ಧರ್ಮದ ಹೆಸರು ಕೂಡ ಮರೆತಿರುವರು. ಅವರ ಬಾಳಿದ ಕಣ್ಣುಗಳಿಗೆ ಬೀಳುವುದು ತಮ್ಮ ಹಸಿದ ಹೊಟ್ಟೆ. ಎಲ್ಲಿ ಮನುಷ್ಯನ ಮೆದುಳಿನ ಜ್ಞಾನ ಭಂಡಾರವನ್ನು ತೋಳುಗಳು ಕಲಿತದ ಸಿರಿಯನ್ನು ಸಂಧಿಯಲ್ಲಿ ಮಾರಲಿಡುವರೋ ಅಲ್ಲಿ ಧರ್ಮಕ್ಕೆ ಸ್ಥಳವಿಲ್ಲಿ. ಅದು ಇದು ನಾನು ಕೇಳುತ್ತಿರುವುದೇನು? ಈಶ್ವರ, ನೀನು ಆಚಾರ್ಯ ದ್ರೋಣ, ನನ್ನ ಶಿಕ್ಷಕರು ಆದ ನೀನು ನಿನ್ನ ಶರೀರದಲ್ಲಿ ಯಾವುದಾದ್ರೂ ದುಷ್ಟಬುದ್ಧವು ಆವರಿಸಿರುತ್ತದೆ? ಇದೇನೋ ಆಚಾರ್ಯ, ಕೈಯ ಸಿಕ್ಕ ಶತ್ರುವನ್ನು ಹಾಗೆ ಬಿಟ್ಟು ಬಿಡುವುದೇ? ಭೀಷ್ಮನ ತರುವಾಯ ಅವರನ್ನು ಸೇನಾಪತಿಯಾಗಿ ಮಾಡಿದ್ದು ಇದಕ್ಕಾಗಿಯೇ? ದುರ್ಯೋಧನ, ಅಷ್ಟು ಮಾತ್ರವಲ್ಲ, ಅಭಿಮನ್ಯಂತ ಸಾಮಾನ್ಯ ಬಾಲಕರಿಂದ ಕುರುಕ್ಷೇತ್ರವನ್ನು ಉದ್ಧರಿಸಲಾರದೆ ಹೋದಿರಿ, ಪರಾಜಿತರಾಗಿ ಇಲ್ಲಿಗೆ ಬಂದಿರಿ. ಇದಕ್ಕಿಂತ ಅಪಮಾನವೇ ಆಚಾರ್ಯರೇ? ಅಭಿಮಾನಿಯನ್ನು ಸಾಮಾನ್ಯನೆಂದು ತಿಳಿದುಕೊಂಡೆಯ ದುರ್ಯೋಧನ. ಅವನ ಗರುಡ ಮುಖ ಮುದ್ರೆಯನ್ನು ಸಾರಿ ದೃಷ್ಟಿಸಿ ನೋಡು. ಅವನ 18 ವರ್ಷದ ಬಾಲಕನಲ್ಲಿ ಅರ್ಜುನನ ಪರಾಕ್ರಮ, ಭೀಮನ ಸಾಹಸ, ಯುಧಿಷ್ಠಿರನ ಸ್ಥೈರ್ಯ ಮತ್ತು ಶ್ರೀಕೃಷ್ಣನ ಮನೋಹರಿಕ ಮಾಧುರ್ಯವು ಅವನಲ್ಲಿ ಸಂಮಿತವಾಗಿರುವುದು. ಈ ಮಾತುಗಳನ್ನು ಆಡುವುದು ಲಜ್ಜೆ ಇಲ್ಲವೇ ಆಚಾರ್ಯ? ವಿಷಯಕ್ಕೆ ಲಜ್ಜೆ ಏಕೆ? ಆ ವೀರ ಬಾಲಕನ ಪರಾಕ್ರಮವನ್ನು ನೋಡಿ ನನ್ನ ಸರ್ವಾಂಗವು ಪುಳಿಕಿತವಾಗಿರುವುದು. ದ್ರೋಣನ ಜೀವನದಲ್ಲಿ ಇದು ಮಹತ್ತರವಾದ ವಿಧಾನ. ಜಗತ್ತಿನಲ್ಲಿ ದ್ರೋಣನ ಶಿಷ್ಯವರೆಂತವರೆಂದರೆ ಆ ಶಿಷ್ಯನೊಬ್ಬನ ಮಗಳ ಸಂಗಡ ಸೆಳೆಯಲು ಸ್ವಯಂ ದ್ರೋಣನು ಕೂಡ ಅಸಮರ್ಥನಾಗಿರುವನು. ನೋಡು ಗುರುರಾಜ, ಅಭಿಮಾನಿಯವರ ಆಘಾತಕ್ಕೆ ಸೈನ್ಯವು ತಲ್ಲಣಗೊಂಡಿರುವುದು. ಅದು ಕೃತ್ಯವರ್ಮನು ಪಾರಸ್ಥನಾಗಿರುವನು. ಸಾರಥಿಯನ್ನು ಕಳೆದುಕೊಂಡ ರಥದ ಶಿಬಿರದ ಕಡೆ ಓಡಿ ಹೋಗುತ್ತಿರುವವು. ಭಲೆ ಅಭಿಮಾನಿಯು ಭಲೆ. ಪ್ರಮಾದವಾಯಿತು. ಆಶ್ಚರ್ಯ, ಅಭಿಮನ್ಯು ಹೊದೆವರಿತು ಕುರು ಸೈನ್ಯಕ್ಕೆ ವಿಸ್ತಾರವಿಲ್ಲ. ಅದನ್ನು ಬಲ್ಲೆ, ಆದರೇನು ಮಾಡುವುದು ಕರ್ಣ? ಈ ದಿನ ನಡೆದ ಘಟನೆಯಿಂದ ನನ್ನ ಬುದ್ಧಿಯೆಲ್ಲ ಸ್ತಂಭಿತವಾಗಿರುವುದು. ದ್ರೋಣನ ಶಿಷ್ಯನ 18 ವರ್ಷದ ತರುಣ ವೀರನೊಬ್ಬ ಕುರು ಸೈನ್ಯದೊಡನೆ ಸೆಣಸಾಡುತ್ತಿರುವನು.
ಅಷ್ಟಾಶ್ಚರ್ಯ ನಮ್ಮ ದ್ರೋಣದ ಖ್ಯಾತಿ ಈ ದಿನ ಸಾರ್ಥಕವಾಯಿತು. ಸರ್ವನಾಶ. ಅತ್ತ ನೋಡು ಆಚಾರ್ಯ, ಕುಮಾರ ಲಕ್ಷ್ಮಣನು ಹತನಾದನು, ಅಭಿಮನ್ಯು ಎದುರಾದನು. ನೋಡು ಆಚಾರ್ಯ, ನೋಡು. ಪ್ರಮಾದವಾಯಿತು. ಎಲ್ಲರೂ ನಡೆಯಿರಿ. ಪ್ರಾಣವಾಗಿ ಆದರೂ ಆ ರಾಜಪುತ್ರನನ್ನು ರಕ್ಷಿಸೋಣ. ಎಂದು ನನ್ನ ಪ್ರತಿಶೋಧದ ದಾವಾಗ್ನಿಯು ಹೊತ್ತಿ ಉರಿಯಲಾರಂಭಿಸಿರುವುದು. ದುರ್ಯೋಧನ ಪುತ್ರ ಶೋಕದಿಂದ ಅಮ್ಮ ಶಕುನಿಗೀಗ ಆನಂದ, ಪರಮಾನಂದ. ಈ ಪರಾಜಯದಿಂದ ಹತಾಶನಾದ ದುರ್ಯೋಧನನು ಪಾಂಡವರೊಡನೆ ಸಂಧಿಗಳಿಸಿದರೆ, ಪಾಂಡವರು ಅದಕ್ಕೊಪ್ಪಿದರೆ, ಇಲ್ಲ ಇಲ್ಲ, ಎಂದಿಗೂ ಆಗಕೂಡದು. ಈ ಶಕುನಿಯ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ. ಇದಕ್ಕೊಂದು ತಂತ್ರವನ್ನು ನೋಡುವೆನು. ಆರ್ಯಾವರ್ತದಲ್ಲಿ ಯಾರು ಕಂಡು ಕೇಳರಿಯದ ದುಸ್ಸಾತ್ಯಾಚಾರವೊಂದು ಈ ಕುರುಕ್ಷೇತ್ರ ರಣಾಂಗಣದಲ್ಲಿ ನಡೆಯುತ್ತಿದೆ. ಇದರಿಂದ ದಗ್ಧರಾದ ಪಾಂಡವರು ಸಮಗ್ರ ಪೃಥ್ವಿ ಅಧಿಪತ್ಯದ ಸಲುವಾಗಿಯೂ ಸಂಧಿಗೆ ಒಡಂಬಡುವುದಿಲ್ಲ. ಕ್ಷಮಿಸು ಅಭಿಮನ್ಯು, ಕ್ಷಮಿಸು. ಈ ದಿನದ ಅಧರ್ಮ ಯುದ್ಧದಲ್ಲಿ ನೀನು ಹತನಾಗು. ಏಕೆಂದರೆ ಇಡೀ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ದುಸ್ಸಾಧ್ಯಾಶಾಂತಿಯು ಅರ್ಜುನನ ಹೃದಯದಲ್ಲಿ ಪ್ರಜ್ವಲಿತವಾಗಲು ಇಂದು ನಿನ್ನ ಮರಣವು ಅತ್ಯವಶ್ಯಕವಾಗಿದೆ. ಪುತ್ರನು ಹತನಾದನು, ಕುಮಾರ ಲಕ್ಷ್ಮಣನು ನಮ್ಮನ್ನೆಲ್ಲರನ್ನು ತ್ಯಜಿಸಿದನು. ಹತನಾದನು? ಅಯ್ಯೋ, ನಡೆಯಿರಿ. ಎಂತಹ ಪ್ರಮಾದವಾಯಿತು. ಕುಮಾರನ ಮರಣಕ್ಕೆ ಕಾರಣವಾದ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸಂಹಾರ ಮಾಡೋಣ. ಬಹುಜನರು ಅಪ್ಪನನ್ನು ಅಕ್ರಮ ಮಾಡೋದು ಧರ್ಮವಿದವಲ್ಲ. ಕರಿನ ಯುದ್ಧಗಳಲ್ಲಿ ಧರ್ಮಗಳ ಗೊಡವೆ ಏಕೆ? ಅಲ್ಲದೆ ಆಶ್ಚರ್ಯ, ಅಂತ ಯುದ್ಧಕ್ಕೆ ಸಮ್ಮತಿಸುವುದಿಲ್ಲ. ಏಕೆ ಸಮ್ಮತಿಸುವುದಿಲ್ಲ? ಧರ್ಮದ ನೆಪದಿಂದ ಒಬ್ಬ ಬಾಲಕನ ವಧೆಯಾಗಿ ಹಿಂಜರಿಯುವ ಮೃದು ಹೃದಯವಾದ ಬ್ರಾಹ್ಮಣನು ಈ ಮಹಾಯುದ್ಧದ ಸೇನಾಧಿಪತ್ಯವನ್ನು ವಹಿಸುವುದು ಸಾಧ್ಯವೇ? ಯುದ್ಧ ಕ್ಷೇತ್ರವು ಧರ್ಮ ಸೂಕ್ಷ್ಮಗಳನ್ನು ವಿವೇಚಿಸುವ ವಿದ್ವತ್ ಸಭೆಯಲ್ಲ. ಅಗ್ನಿವೃಷ್ಟಿಯನ್ನು ಸುರಿಸುವ ಪರ್ವತದಡಿಯಲ್ಲಿ ತಂಗಾಳಿಗೆ ಸ್ಥಾನವೆಲ್ಲಿಯದು ಕರ್ಣ, ಸ್ಥಾನವೆಲ್ಲಿಯದು? ಯುದ್ಧವು ಅಂದ ಹಿಂಸಾತ್ಮಕವಾದ ಅಂದ ರಾಕ್ಷಸ. ಅವಳಿಗೆ ಪಾಪ ಪುಣ್ಯದ ಭೇದವಿಲ್ಲ, ಸ್ತ್ರೀ ಪುರುಷರೆಂಬ ವಿವೇಚನೆ ಇಲ್ಲ. ಏನಾದರೊಂದು ಉಪಾಯದಿಂದ ಶತ್ರುವನ್ನು ವಧಿಸುವುದು ಯುದ್ಧದ ನೀತಿ. ಹೌದು, ಇದೆಲ್ಲ ಆಜ್ಞೆ. ನೀವೆಲ್ಲರೂ ಸೇರಿ ಆ ಅಭಿಮನ್ಯುವನ್ನು ಮುತ್ತಿಗೆ ಹಾಕಿರಿ. ಗೌರವೇಶ್ವರ, ನಿನ್ನ ಆಜ್ಞೆಯಂತೆ ನಾನು ಸೇನಾಧಿಪತಿ ಆಗಿರುವೆನು. ಎಲ್ಲರೂ ನಡೆಯಿರಿ, ಹೋಗೋಣ. ಮಹಾದೇವರ ವರಪ್ರಸಾದದಿಂದ ಯುಧಿಷ್ಠಿರ, ಭೀಮ, ನಕುಲ ಸಹದೇವಾದಿಗಳನ್ನು ಅವರನ್ನು ತಡೆಗಟ್ಟಿದರು. ಆದರೆ ಈ ಅಲ್ಪ ಅಭಿಮಾನಿಯವರ ವಿರುದ್ಧ ಪರಾಜಯವನ್ನಪ್ಪಿಕೊಳ್ಳಬೇಕಾಗಿತ್ತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನರು 7 ಸಾವಿರವನ್ನು ಆಕ್ರಮಣ ಮಾಡಿದವು. ಆದರೆ 7 ಸಾವಿರಯೂ ಸೋತಿದ್ದಾಯಿತು ಬಲ ಅಭಿಮಾನಿಯು. ಆದರೆ ಈಗ ನೀನು ಉದ್ಧಾರವಾಗುವುದಿಲ್ಲ. ಇದು ಸಾಯಿದ್ದವರ ಪ್ರತಿಜ್ಞೆ. ಒಬ್ಬರು ಮೃತರಾಗಲೇಬೇಕು. ಫಲ ಬಲ ಸಮನಾವನ, ಚಂಗದೊಳಗೆ ಬಲ ಸಮನಾವನ.
ಎಂತ ಅಧರ್ಮ ಅತ್ಯಾಚಾರವಿದು. ಏ ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌರವನ ಅನ್ನದಿಂದ ಪರಿಪುಷ್ಪರಾದ ಕಾಪುರುಷರೇ, 2 ಇಡೀ ಕದನದ ಸಲುವಾಗಿ ಧರ್ಮ ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನುಸು ಮುರಿಯಿತು, ಬತ್ತಳಿಕೆಯು ಬರಿದಾಗಿದೆ. ಈ ಚಕ್ರದ ಹೊರತಾಗಿ ಕೈಯಲ್ಲಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ನನ್ನನ್ನು ನೀವೇಳು ಜನ ಮಹಾರಥಿಕರು, ವೀರಾದಿ ವೀರರು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರಾ? ಧಿಕ್ಕಾರವಿರಲಿ ನಿಮ್ಮ ವರ್ತನೆಗೆ. ಅಂತಹ ನೃಶಂಸತೆಯ ಕೌರವ ಪಕ್ಷದ ವೀರರಿಗೆ ಕ್ಷತ್ರಿಯ ಧರ್ಮದ ಸ್ತೂಪಾಭಿಶಾಪ. ನಿಮ್ಮಲ್ಲಿ ಅಣುವಿನಷ್ಟು ಮನುಷ್ಯತ್ವ ಉಳಿದರೆ ಒಬ್ಬೊಬ್ಬರಾಗಿ ಬನ್ನಿರಿ. ನಿರಾಯುಧನಾದರೂ ಅಭಿಮನ್ಯು ಯಾವತ್ತೂ ಏರಿಯಲ್ಲ. ಆದರೆ ಈ ಅಮಾನುಷ ಅತ್ಯಾಚಾರವೇಕೆ? ಆಕ್ರಮಣ ಮಾಡಿದೆ ಕರ್ಣ, ಒಂದು ಅಲ್ಪ ಚಕ್ರದಿಂದ ಹಿಮ್ಮಟ್ಟಿವಿರಾ? ಇದು ನಿಮ್ಮ ಅನುಕೂಲ ಅವಸರ. ಅಭಿಮಾನ್ಯು ಈಗ ನಿರಾಯುಧನಾದನು. ಹಾಗಾದರೆ ಇದರ ಮಹಿಮೆಯನ್ನು ನೀವು ತೋರಿಸುವೆನು. ನಿಮ್ಮ ಅನುಕೂಲ ಅವಸರ. ನಾನು ಮುಂದಿನಿಂದ ಹೊಡೆಯುತ್ತೇನೆ. ಸೈನ್ಯ ಅಭಿಮನ್ಯು ಎಂದಿಗೂ ನಿರಸ್ತನಾಗುವುದಿಲ್ಲ. ಅಭಿಮಾನವಿನ ಶಬ್ದವನ್ನು ಎಂದಿಗೂ ವಿಫಲವಾಗುವುದು. ಒಳ್ಳೆಯ ದುಶ್ಯಾಸನ. ನಾನು ಹಿಂದಿನಿಂದ ಹೊಡೆಯುತ್ತೇನೆ. ಸೈಂಧವ, ಈ ನಿನ್ನ ವಿರೋಚಿತವಾದ ಯುದ್ಧವನ್ನು ಕಟಕನ ಹಿಂಚಕ್ರಿಗಿಂತ ಹೀನಾಯವಾಗ ಮಾಡಿದೆ. ಯುದ್ಧವನ್ನು ರಕ್ಷಿಸಲು ಇಷ್ಟೊಂದು ಅಭಿಸಂಧಿ ಏಕೆ ವಿಧಾತ? ತಂದೆ ಪೂಜ್ಯನಾದ ಯುಧಿಷ್ಠಿರ, ಕುರುಕ್ಷೇತ್ರದ ಅಧಿಪತಿ ವಾಸುದೇವ ನನ್ನನ್ನು ಬಲಿ ಕೊಡಲು ಈ ಅಧರ್ಮ ಸ್ತಂಭವನ್ನು ನಿರ್ಮಿಸಿದ್ದೀರೋ? ಬನ್ನಿರಿ, ಒಬ್ಬೊಬ್ಬರಾಗಿ ಬನ್ನಿರಿ. ನಿರಾಯುಧನಾದರೂ ನಿಮ್ಮೊಡನೆ ಹೋರಾಡುವೆನು. ತನ್ನದೊಂದು ಮುಷ್ಟಿ ಆಘಾತದಿಂದ ನಿಮ್ಮಂತ ಶತಾಧಿಕ ಮಾನವ ಕೋಟಿಗಳನ್ನು ಧ್ವಂಸ ಮಾಡಿದರು. ಮುಷ್ಟಿ ಯುದ್ಧಕ್ಕೆ ನಿಂತರೆ ತೊಡಲು, ಕಲೆಯಿಂದ ಒಡೆಸಿ ನಾನು ದೈವವೇ, ನೀನು ನನ್ನಲ್ಲಿ ಪರಾಜ್ಞಕನಾದೆಯಾ? ಆಚಾರ್ಯ,
ತಂದೆಗೆ ಶಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು, ಕೌರವರ ದಳಪತಿ, ಬ್ರಾಹ್ಮಣ ತಿಲಕ, ನಿನ್ನ ಸೇನಾಧಿಪತ್ಯದಲ್ಲಿ ಇಂಥ ಅನರ್ಥವಾಯಿತೆ. ಕ್ಷತ್ರಿಯೋಚಿತವಾದ ಆಶೋತ್ತರಗಳಿಂದ ವಂಚಿತನಾಗಿ ಈ ನವತಾರುಣ್ಯದಲ್ಲಿ, ಈ ಅಧರ್ಮ ಯುದ್ಧದಲ್ಲಿ ನಾನು ಪರಾಜಯ ಹೊಂದಿ ಪ್ರಾಣತ್ಯಾಗ ಮಾಡಲು ದುಃಖಿಸುತ್ತಿಲ್ಲ. ಆದರೆ ನಿಮ್ಮ ಅಧಪತನವನ್ನು ನೋಡಿ ನನ್ನ ಹೃದಯವು ಕಂಪಿಸುತ್ತಿರುವುದು. ಆ ಈಶ್ವರ, ₹5 ಕೊಟ್ಟಿರ್ತಾರೆ, ಬಂದು ಸ್ವೀಕರಿಸಬೇಕು. ದಯವಿಟ್ಟು ಚಕ್ರವರ್ತಿ ಸೂಲಿಬೆಲೆ ಸರ್, ಸಾರಿ ಗಿರಿ ಸೂಲಿಬೆಲೆ ಸರ್, ನಮ್ಮ ಊರಿಗೆ ಇನ್ಯಾವತ್ತೂ ನೀವು ಕರೆ ಕೊಟ್ಟರೆ ಯಾವುದೇ ಕಲಾವಿದರಾಗಲಿ ಬಂದು ನಿಮ್ಮ ಕಲೆಯ ರಂಗವನ್ನ ಹೆಚ್ಚಿಸಬೇಕು ಅಂತ ನಾನು ವೈಯಕ್ತಿಕವಾಗಿ ನಾನು ಬೇಡಿಕೊಡ್ತೀನಿ. ದಯವಿಟ್ಟು ನೀವು ಅದ್ಭುತವಾದ, ನಾನು ಕಂಡಂತ ಒಬ್ಬ ಕಲಾವಿದರಾಗಿ ನಾನು ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ ಪ್ರಕಾಶ್ ಅವರು ಬರಬೇಕು. ಅವನ ಸೊಸೆಯ ನಾಗವಾಣಿ ₹5 ಕೊಟ್ಟರೆ ಸ್ವೀಕರಿಸಬೇಕು. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ನಿನ್ನ ಕುಮಾರನು ನಿಧಿಯಲ್ಲಿ ಇನ್ನು ಮುದ್ದಿನ ಅಡಿಯನ್ನೆಲ್ಲಿ ಉತ್ತರೆಯ ಜೀವನ ಸರ್ವಸ್ವವೇನಾಯಿತಂಡ ಏನಾಯಿತು? ಸುಭದ್ರ, ಪ್ರಾಜ್ಞಳಾದ ನೀನು ಪಾಮರ ಸ್ತ್ರೀಯರಂತೆ ಹೀಗೆ ಹೇಳುವುದೇ? ಇಂದು ನಿನ್ನ ಕುಮಾರನು ಅಮರತ್ವದಿಂದ ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಅಣ್ಣ, ಈ ದಿನ ಪ್ರಾತಃ ಕಾಲ ಕುಮಾರನ ಯುದ್ಧಕ್ಕಾಗಿ ನನ್ನ ಅನುಮತಿಯನ್ನು ಕೇಳಲು ಬಂದಾಗ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನಗೆ ಅಪಜಯವಿಲ್ಲವೆಂದು ಹರಿಸಿದೆ. ಯಾವ ಪಾಪದಿಂದ ಈ ನನ್ನ ಶುಭ ಕಾಮನೆಗಳು ವ್ಯರ್ಥವಾದವು ಅಣ್ಣ, ವ್ಯರ್ಥವಾದವು. ಧರ್ಮ ಯುದ್ಧದಲ್ಲಿ ಅಭಿಮನ್ಯುಗೆ ಎಂದಿಗೂ ಪರಾಜಯನಲ್ಲ. ಆದರೇನು ಮಾಡಲಿ ತಂಗಿ, ಈ ದಿನ ಅಧರ್ಮ ಯುದ್ಧದಲ್ಲಿ ಕುಮಾರನು ಹತನಾದನು. ಸೈನ್ಯವಾದಿ ಸಪ್ತರಥಿಕರು ನಿರಾಯುಧನು ನಿಸ್ಸಹಾಯಕನೂ ಆದ ಅಭಿಮನ್ಯುನನ್ನು ಸುತ್ತುಗಟ್ಟಿ ಸಂಹರಿಸಿದರು. ಅದಕ್ಕಾಗಿಯೇ ನನಗಿಷ್ಟೊಂದು ಚಿಂತೆ. ಅಣ್ಣ, ನೀನಿಂದು ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿದ್ದೆ. ಹಾ ಈಶ್ವರ, ನನ್ನ ಪತಿಯ ಗಾಂಧೀವು, ನಿನ್ನ ಚಕ್ರವು ನನ್ನ ಪತಿಯ ಗಾಂಧೀವು ಈ ದಿನ ನಿಷ್ಪ್ರಯೋಜನವಾದವಲ್ಲಣ್ಣ, ನಿಷ್ಪ್ರಯೋಜನವಾದ. ಆದರೆ ಸುಭದ್ರ, ನೀನೇ ನೋಡುವೆ, ಅಭಿಮನ್ಯುನನ್ನ ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಇದಕ್ಕಾಗಿ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸಲು ಸಿದ್ಧನಾಗಿರುವನು. ಅಣ್ಣ, ನಿನ್ನ ಚಕ್ರವು ಪುನಃ ನನ್ನ ಕುಮಾರನನ್ನು ತಂದು ಕೊಡಬಲ್ಲದೆ. ಹೀಗಾಗುವುದೆಂದು ಯಾರು ತಿಳಿದಿದ್ದರು? ಅಯ್ಯೋ, ಅರ್ಜುನನು ಯಾರ ತಂದೆಯೋ, ಶ್ರೀಕೃಷ್ಣ ಪರಮಾತ್ಮನು ಯಾರ ತಾಯಿಯ ಒಡ ಹುಟ್ಟಿದವರು, ಅಂತಹ ಅಭಿಮನ್ಯುವಿಗೆ ಇಂತಹ ದುರ್ಮರಣವೇ? ಹಾ ಈಶ್ವರ, ಹಳಬೇಡ ಸುಭದ್ರ, ಹಳಬೇಡ. ಅಭಿಮನ್ಯು ಕಣ್ಣೀರನ್ನು ಒರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ಅಮರತ್ವದಿಂದ ಬೆಳಗುತ್ತಿರುವನು. ಈ ದಿನ ಮೊದಲು ಭಾರತ ವರ್ಷದ ಪ್ರತಿಯೊಂದು ಮನೆಯಲ್ಲಿಯೂ ವೀರ ಮಾತೆಯರು, ವೀರ ಭಗಿನಿಯರು, ವೀರ ಪತ್ನಿಯರು ನಿನ್ನ ಮಗನ ಗುಣಗಾನ ಮಾಡುವರು. ಧೈರ್ಯ, ಸ್ಥೈರ್ಯ, ಸಾಹಸ, ಅಭಿಮಾನದಲ್ಲಿ ಅಭಿಮನ್ಯು ಎಂಬ ಜಗತ್ತಿಗೆ ಆದರ್ಶನಾಗಿರುವನು. ಅವನ ನಾಮಸ್ಮರಣದಿಂದ ಭಾರತ ತರುಣರ ಹೃದಯವು ತಾವರೆಯ ಪರಿಮಳದಂತೆ, ವಸಂತದ ತಂಗಾಳಿಯಂತೆ, ಕವಿಯ ಮಧುರ ಗಾನದಂತೆ ವೀರರ ಹೃದಯವನ್ನು ಪಠಿಸಲ್ಪಡುತ್ತಿರುವುದು. ಚರಿತ್ರೆಯ ಭಾರತ ಸಂತಾನದಿಂದ ನಿನ್ನ ಮಗನ ಚರಿತ್ರೆಯು ಪಠಿಸಲ್ಪಡುತ್ತಿರುವುದು. ಈ ದುಃಖಮಯವಾದ ಜೀವನ ನಿಶೆಯಲ್ಲಿ ಅವನು ಪೂರ್ಣಿಮೆಯ ಚಂದ್ರನಂತೆ ಬೆಳಗುತ್ತಿರುವನು. ಅವನ ಹಚ್ಚಳೆಯದ ಕೀರ್ತಿ ಜ್ಯೋತಿಯು ಭಾರತ ವೀರರ ಸಂತೃಪ್ತ ಹೃದಯದಲ್ಲಿ ಬೆಳಗುತ್ತಿರುವುದು. ಇಂತಹ ನಿನ್ನ ಕುಮಾರನು ಇಂದು ಅಮರತ್ವವನ್ನು ಸ್ವರ್ಗದಲ್ಲಿ ಬೆಳಗುತ್ತಿರುವನು. ಮಾತೆ, ಕುಮಾರ, ಅಭಿಮನ್ಯು ಕುಮಾರ, ಎಲ್ಲಿರುವೆ? ಅಯ್ಯೋ ಕುಮಾರ, ತಾಯಿಯನ್ನು ತೊರೆದು ಹೊರಟು. ಏಕೆ ಸುಭದ್ರ, ಏಕೆ ಅಳುತ್ತಿರುವೆ? ಅಭಿಮನ್ಯುವಿನ ಸಲುವಾಗಿಯೇ ಹೋದನು ವೀರ ಸ್ವರ್ಗವನ್ನು, ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಅಯ್ಯೋ ಕುಮಾರ, ಅಭಿಮನ್ಯು ಎಲ್ಲಿರುವೆ? ಕುಮಾರ ಎಲ್ಲಿರುವೆ?
ಬಾ ಪ್ರಾಣೇಶ್ವರಿ, ನಿನ್ನೊಡನೆ ನಾನು ಹೇಳುವೆನು. ನಮ್ಮ ರೋದನದ ಆಹಾಕಾರದಿಂದ ಜಗತ್ತಿನ ಸೃಷ್ಟಿಯು ದ್ರವಿಸುವಂತೆ ಮಾಡೋಣ. ನಿನ್ನ ವೀರಪುತ್ರನು, ನನ್ನ ಏಕಮಾತ್ರ ಅಭಿಮನ್ಯು ಇಂದಿನ ಯುದ್ಧದಲ್ಲಿ ಹತನಾದನು. ದೌರ್ಭಾಗ್ಯನಾದ ನಾನೇ ಅವನ ರಕ್ಷಣೆಗಾಗಿ ಕಿರು ಬೆರಳೆತ್ತಲು ಶಕ್ತನಾಗಲಿಲ್ಲ. ಪರಮೇಶ್ವರ, ನನ್ನ ಗಾಂಡಿವದ ಕೌಶಲ್ಯವು ಇಂದೇನಾಯಿತು? ನನ್ನ ಯಾವ ಪಾಪಕ್ಕಾಗಿ ಆ ಸೈಂಧವನಿಗೆ ಇಂತಹ ವರವನ್ನು ಕೊಟ್ಟೆ? ಸ್ಥಿರನಾಗು ಅರ್ಜುನ, ಭಯಗ್ರಸ್ತನಾಗಬೇಡ. ನೀನು ಆದರ್ಶ ಮಾನವನು. ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಮಾನವನು ಎಷ್ಟೊಂದು ದುಃಖವನ್ನು ಸಹಿಸಿಕೊಳ್ಳುವುದು ಹೇಗೆ ಸಾಧ್ಯ ವಾಸುದೇವ? ಕಣ್ಣುಗಳನ್ನು ಮರುಭೂಮಿಯಂತೆ ನಿರ್ಜಲವಾಗಿ ಮಾಡಿ ಹೃದಯದಲ್ಲಿ ಹಿಮರಾಶಿಯನ್ನ ತುಂಬಿ ವಜ್ರ ಮುಷ್ಟಿಯಿಂದ ದುಃಖವನ್ನು ಅಡಗಿಸಿಟ್ಟರು. ಅದು ತನ್ನ ಒಂದೊಂದು ನಿಟ್ಟುಸಿರಿನಲ್ಲಿಯೂ ಅದು ತನ್ನ ಅಸ್ಫುಟ ಆವೇಗವನ್ನು ಪ್ರಕಟಿಸುವುದು. ನೋಡು ನೋಡು ಆ ದುಃಖ ದೇವತೆಯ ಮೂರ್ತಿಯಂತ ಸ್ವರೂಪವನ್ನು. ಆ ನಿಮಿಷ ದೃಷ್ಟಿಯಿಂದ ಆಕಾಶವನ್ನು ನೋಡುತ್ತಾ ಶಿಬಿರದಲ್ಲಿ ಸ್ಮಶಾನದ ದಗ್ಧೆಯ ಛಾಯೆಯನ್ನು ಬೀರುತ್ತಿರುವ ಈ ಕರುಣಾಮಯಿ ಬಾಲಕಿಯನ್ನು ಬಳಿಕ ನನ್ನನ್ನು ಸ್ಥಿರವಾಗುವಂತೆ ಹೇಳು ವಾಸುದೇವ. ಪ್ರಾಣೇಶ್ವರ, ಸ್ವರ್ಗದ ಉಚ್ಚಾಸನದಲ್ಲಿ ಕುಳಿತು ಏವೇಕಿರುವ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿಲ್ಲ. ಇದೋ ನೋಡು ಪ್ರಿಯ, ನೋಡು. ಉತ್ತರೆಯು ಸೂರ್ಯಕಾಂತಿಯ ಹೂವಿಯಾಗಿ ನಿಮ್ಮ ಕಡೆಯೇ ಮುಖವನ್ನು ತಿರುಗಿಸಿರುವುದು. ಇದೋ ನಾನು ಬರುವೆನು ಸ್ವಾಮಿ. ನಾನು ಅಳುತ್ತಿಲ್ಲ ಪ್ರಾಣೇಶ್ವರ. ಶಾಂತಲಾಗು. ಹೇ ವಿಧಾತ, ಇಂತಹ ಕುಸುಮ ರಾಶಿಯಲ್ಲಿ ಇಂತಹ ಘೋರವಾದ ಸಿಡಿತನ್ನು ತಂದಿಟ್ಟೆ ಏಕೆ ದೇವ? ನಿನ್ನ ಸೃಷ್ಟಿಯೊಂದು ಎಷ್ಟೊಂದು ಹೃದಯ ಹೀನ. ಇದನ್ನು ನನ್ನ ನೋಡುವ ಕಣ್ಣುಗಳು ಹಿಂಗಿ ಹೋಗವಾರದೇಕೆ? ಸಮಾಧಾನ ತಂದುಕೋ ಅರ್ಜುನ. ಸಹಿಸಲಾರೆನು ಈ ಬೇಗೆಯನ್ನು. ಈ ಸಂಕಟದಿಂದ ಉದ್ಧಾರ ಮಾಡುವ ಉಪಾಯವೇನೂ ಇಲ್ಲವೇ ವಾಸುದೇವ? ಇರುವುದು ಗುರುದೇವ. ನಿಮ್ಮ ಗಾಂಡೀವರ ಟೆಂಕಾರದಿಂದ ಪಾಷಾಂಡರ ಹೃದಯವು ಕಪ್ಪಿಸಲಿ. ವಾಸುದೇವ, ನಿಮ್ಮ ಪಾಂಚಜನ್ಯವು ಸುಮ್ಮನಿರುವುದೇಕೆ? ಅಧರ್ಮದ ಕಾಳಸರ್ಪವು ತಲೆ ಎತ್ತಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪಕನಾದ ನಿನಗೆ ಶಾಂತಿಯಲ್ಲಿ. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ ಭಾರತ ವೀರರೆಲ್ಲರೂ ಈ ಅರ್ಜುನನ ಭೀಷಣ ಪ್ರತಾಪ್ ಭಾಷಣವನ್ನು. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನು ಇನ್ನೂ ಜೀವಿಸಿರುವನು. ನಾಳೆ ಸೂರ್ಯ ಮುಳುಗುವುದರೊಳಗಾಗಿ ಅವನನ್ನು ಸಂಹರಿಸುವೆನು. ಯಕ್ಷ ರಾಕ್ಷಸರಾಧಿಯಾಗಿಯೂ ಅವನನ್ನು ಯಾರೂ ಉಳಿಸಲಾರರು. ಇಂದ್ರನು ವಜ್ರಾಯುಧವನ್ನು ಅಡವಿಟ್ಟರು. ಪಾರ್ವತಿ ಪತಿಯರು ಶೂಲಪಾಣಿಯಾಗಿ ಎದುರಿಗೆ ನಿಂತರು. ಈ ಅರ್ಜುನನ ಶಪಥವನ್ನು ವಿಸರ್ಜಿಸಲು ಸಾಧ್ಯವಿಲ್ಲ. ಚತುರ್ದಶ ಭವನಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸ್ವರ್ಗ ಮಧ್ಯ ಪಾತಾಳಗಳಲ್ಲಿ ಎಲ್ಲಿಯೂ ಅವಿತುಕೊಂಡರು ಆ ಸೈಂಧವನನ್ನು ಹಿಡಿದು ತಂದು ಅವನ ಹೃದಯದ ಬಿಸಿ ರಕ್ತವನ್ನು ನನ್ನ ರಣದಾಹವನ್ನು ನೀಗಿಸಿಕೊಳ್ಳುವೆನು. ಒಂದು ವೇಳೆ ಈ ಶಪಥದಿಂದ ನಾನು ನಿರ್ವಹಿಸಲು ಅಶಕ್ತನಾದರೆ ಸೈಂಧವನು ಬದುಕಿದ್ದು, ಸೂರ್ಯನು ಅಸ್ತಂಗತನಾದರೆ ಆ ಪ್ರಜ್ವಲಿತ ಚಿತೆಯಲ್ಲಿ ನಾನೇ ದೇಹತ್ಯಾಗ ಮಾಡುವೆನು. ಇದೆಂತಹ ಕಠಿಣ ಪ್ರತಿಜ್ಞೆ ಪಾರ್ಥ. ಏನು ಮಾಡಲಿ? ಆ ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಪೂಜ್ಯ ಪಿತ ವಾಸುದೇವ, ಅಮ್ಮ, ನನಗೆ ನನಗ್ನೇನು ಕೊಡಿ. ನನ್ನ ಕಾಂತನ ದೇಹವನ್ನು ನನ್ನ ತೊಡೆಯ ಮೇಲೆ ಇರಿಸಿಕೊಂಡು ಚಿತ್ತಾಗ್ನಿಯಲ್ಲಿ ದೇಹ ತ್ಯಾಗ ಮಾಡುವೆನು. ಪುತ್ರಿ, ಶಾಂತಳಾಗು. ಭರತವಂಶದ ಕೀರ್ತಿಯನ್ನು ಗರ್ಭದಲ್ಲಿ ಧರಿಸಿರುವೆ. ಗರ್ಭವತಿಯು ಚಿತೆಯನ್ನೇರುವುದು ಧರ್ಮ ನಿಷಿದ್ಧ. ವಾಸುದೇವ, ಹಾಗಾದರೆ ಗತಿಯೇನು? ನಾನು ನನ್ನ ಸ್ವಾಮಿಯನ್ನು ಹಿಡಿದು ಜೀವಿಸಲಾರೆನು. ಪುತ್ರಿ, ನೀನು ಇಹಲೋಕದಲ್ಲಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಪುನಃ ಪತಿಯ ಸಾಯುಜ್ಞವನ್ನು ಸೇರುವೆ. ಅಲ್ಲಿಯವರೆಗೂ ನಿನ್ನ ಪತಿಯು ಚಂದ್ರಲೋಕದಲ್ಲಿ ನಿನ್ನ ಬರುವಿಕೆಗಾಗಿ ಕಾಯುತ್ತಿರುವನು. ಎಲ್ಲಿ
ಎಲ್ಲಿ ನನ್ನ ಸ್ವಾಮಿಯು? ಅದೋ ಅಲ್ಲಿ. ಪ್ರಾಣೇಶ್ವರ, ಇದು ಇದು ನಾನು ಬಂದೆ, ಬರುವೆನು. ರಾಜ, ಆಚಾರ್ಯನಿಂದ ನಿರ್ಮಿತವಾದ ಈ ಚಕ್ರವ್ಯೂಹದ ಮಧ್ಯದಲ್ಲಿ ನೀನು ಸುರಕ್ಷಿತನಾಗಿರುವೆ. ಎಂತಹ ವ್ಯೂಹವದು! 10 ಹರದಾರಿಯ ಸುತ್ತ ಸೈನ್ಯವು ಒಂದೇ ಸಮನಾಗಿ ನಿಂತಿದೆ. ಅರ್ಜುನನಿಗೆ ಮಾತ್ರವಲ್ಲ, ಸ್ವಯಂ ಮೃತ್ಯುವಿಗೂ ಅದು ದುರ್ಭೇದ್ಯ. ಆದರೆ ಸೂರ್ಯಾಸ್ತದೊಳಗಾಗಿ ನನ್ನನ್ನು ವಧಿಸುವುದಾಗಿ ಅರ್ಜುನನ ಪ್ರತಿಜ್ಞೆ, ಅವನ ಪ್ರತಿಜ್ಞೆ ಇದುವರೆಗೂ ಭಂಗವಾಗಿಲ್ಲ. ತನ್ನ ಪ್ರಾಣವನ್ನಾದರೂ ಕೊಟ್ಟು ನಿನ್ನನ್ನು ರಕ್ಷಿಸಿದಾಗಿ ಆಚಾರ್ಯರು ಅಭಯ ನೀಡಿರುವರು. ಈ ದುರ್ಭೇದ್ಯವಾದ ರಕ್ತ ಕವಚವನ್ನು ಧರಿಸಿ ನಾನು ನಿನ್ನ ಬೆಂಗಾವಾಗಿರುವೆನು. ಯಾವುದಕ್ಕೂ ಸ್ವಲ್ಪವೂ ಚಿಂತಿಸಬೇಡ ಸೈಂಧವ. ಭಯಕ್ಕೆ ಕಾರಣವಾದರೂ ಎಲ್ಲಿ ಅದು ಸಿಂಧರಾಜ? ನಾವೆಲ್ಲರೂ ಜೊತೆಯಲ್ಲಿದ್ದು ನೀನು ಸಾಯುವುದೆಂದರೆ ಮೃತ್ಯುವಿನ ನಿರೀಕ್ಷೆಯಿಂದ ಮೈಯಲ್ಲಿ ನಡುಕ ಹುಟ್ಟಲಿ, ಅದಕ್ಕೇನಂತೆ? ಹುಟ್ಟಿದಾಗಲೇ ಸಾವು ಸಿದ್ಧ, ಅದಕ್ಕಾಗಿ ಚಿಂತಿಸಬೇಡ. ಅರ್ಜುನ ನನ್ನನ್ನು ಕೊಲ್ಲುವುದು ಖಂಡಿತ. ನೀವಿಷ್ಟು ಜನರಿರುವಿರಿ, ನನ್ನನ್ನಾರು ಉಳಿಸಲಾರಿರ? ಉಳಿಸುವ ಅಗತ್ಯವೂ ಇಲ್ಲ. ನೋಡು, ಆಗಲೇ ಸೂರ್ಯನು ಪಶ್ಚಿಮಾದ್ರಿ ಶಿಖರವನ್ನೇರಿರುವನು. ಅಸಕ್ತನಾಗಲು ಇನ್ನು ಅರ್ಧ ಗಳಿಗೆ ಮಾತ್ರ ಉಳಿದಿರುವುದು. ಅರ್ಜುನನು ವ್ಯೂಹದ ಅಂಚನ್ನು ಮುಟ್ಟಿಲ್ಲ. ನೀನು ನಿಶ್ಚಿಂತನಾದ ಸೈಂಧವ. ನಿಮ್ಮ ಮಾತುಗಳು ವ್ಯರ್ಥ. ಮೃತ್ಯು ಸಮೀಪಿಸುತ್ತಿರುವುದು. ಶೀತ ವಿಶ್ವಾಸದಿಂದ ನನ್ನ ದೇಹವು ಕಂಪಿಸುತ್ತಿರುವುದು. ಇಂದ್ರಿಯಗಳು ಸ್ತಬ್ಧಿತವಾಗುತ್ತಿರುವುದು. ಇನ್ನು ಸಮಯವಿಲ್ಲ, ರಕ್ಷಿಸು ಗುರುರಾಜ. ನಾವೆಲ್ಲರೂ ಸಮೀಪದಲ್ಲಿರುವಾಗ ಮೃತ್ಯುವಿನ ನಿರೀಕ್ಷೆಯಿಂದ ಮೈಯಲ್ಲಿ ನಡುಕ ಹುಟ್ಟಲಿ ಹುಚ್ಚು ಸೈಂಧವ. ಅರ್ಜುನನ ಬಾಣ ಇನ್ನು ಅದರಿಂದೇನಾಗುವುದು? ನನ್ನ ಚಿರಚ್ಛೇದನ. ಒಮ್ಮೆಲೆ ಈಗ ಏಕೆ ಚಲಿಸುತ್ತಿರುವುದು? ಹಿಡಿಯಿರಿ, ಹಿಡಿಯಿರಿ. ಇಷ್ಟೊಂದು ಚೆನ್ನಾಗಿ ಬೆಳೆದ ದೇಹವಿರುವಾಗ ಒಂದು ತಲೆಗಾಗಿ ಚಿಂತಿಸುವುದೇ? ಹುಚ್ಚು ಸೈಂಧವ, ತಲೆ ಹೋದರೂ ಹೋಗಲಿ, ನಿನ್ನ ದೇಹವನ್ನು ನಾವು ಸುರಕ್ಷಿತವಾಗಿ ನೋಡಿಕೊಳ್ಳುವೆವು. ಈ ಸಂಕಟದಲ್ಲಿಯೂ ಇಂಥ ಉಪಹಾಸ್ಯವೇ? ಏನು ಮಾಡಲಿ ಸುಯೋಧನ? ನಗುತ್ತಲೇ ಹುಟ್ಟಿದೆನು, ನಗುತ್ತಲೇ ಬೆಳೆದನು, ಕೊನೆಗೊಂದು ದಿವಸ ನಗುತ್ತಲೇ ಸಾಯುವನೆಂದು ತೋರುತ್ತಿರುವುದು. ಸೂರ್ಯಾಸ್ತಕ್ಕೆ ಮಾತ್ರ ಉಳಿದಿರುವುದು. ದ್ರೋಣಾಚಾರ್ಯರಿಂದ ರಕ್ಷಿತನಾದ ಸೈಂಧವನ ಮಸ್ತಕವು ಭೂಮಿಗುರುಳಬೇಕು. ಇಲ್ಲವೇ ಅರ್ಜುನನು ತನ್ನ ಪ್ರತಿಜ್ಞಾ ಭಂಗದಿಂದ ಪ್ರಾಣತ್ಯಾಗ ಮಾಡಬೇಕಾಗುತ್ತದೆ. ಈ ಸಂಕಟದಲ್ಲಿ ನಾನೊಂದು ಉಪಾಯ ಹೂಡಲೇಬೇಕು. ಜಾಗೃತಳಾಗು ನನ್ನ ಯೋಗ ಮಾಯೆ. ಕ್ಷಣಕಾಲ ಜಗತ್ತು ಕತ್ತಲೆಯಿಂದ ಆವರಿಸಲಿ. ಸೂರ್ಯನ ಅಸ್ತಮವಾಯಿತು. ಅಂಧಕಾರವು ಎಲ್ಲೆಲ್ಲಿಯೂ ಕವಿಯುತ್ತಿರುವುದು. ಕೇವಲ ಜಗತ್ತಿನ ಅಂಧಕಾರವಲ್ಲ, ಅರ್ಜುನನ ಯಶಸ್ಸಿನ ಅಂಧಕಾರ. ಪ್ರತಿನಿತ್ಯದ ಸೂರ್ಯಾಸ್ತಮವಲ್ಲ, ಧನಂಜಯನ ಸೂರ್ಯನ ಅಸ್ತಮಾನ. ಈ ದಿನ ನನ್ನ ಪ್ರತಿಜ್ಞೆಯು ಭಂಗವಾಯಿತು. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಸೈಂಧವನು ಇನ್ನೂ ಜೀವಿಸಿರುವನು. ಸ್ವಯಂ ಮಹಾದೇವನೊಡನೆ ಸೆಣಸಿ ಪಾಶುಪತಾಶವನ್ನ ಪಡೆದ ನನಗೆ ಇಂತಹ ಅಪಮಾನವೇ? ಇಂದು ನನ್ನ ಪ್ರತಿಜ್ಞೆಯಂತೆ ಆ ಅಗ್ನಿಯಲ್ಲಿ ಪ್ರಾಣ ತ್ಯಾಗ ಮಾಡುವೆನು. ಆದರೆ ನನ್ನ ಪ್ರಿಯ ಸಹೋದರ ಎಲ್ಲಿ? ಅಂತ್ಯಕಾಲದಲ್ಲೊಂದು ಸಾರಿ ಅವನನ್ನು ನೋಡುವ ಆಸೆ. ಎಲ್ಲಿರುವೆ ಪ್ರಾಣಸಕ? ಈ ತುಚ್ಛ ದೇಹವನ್ನು ಕೊನೆಗಾಣಿಸುವೆನು. ಆದರೆ ಶ್ರೀಕೃಷ್ಣನಲ್ಲಿ ವಾಸುದೇವ ಎಲ್ಲಿರುವೆ?
ಸ್ತಬ್ಧನಂತೆ ಇಲ್ಲೇಕೆ ನಿಂತಿರುವೆ ಪ್ರಾಣಸಖ? ನನ್ನ ಶಪಥವು ಭಂಗವಾಯಿತೆಂದು ನಿನಗೆ ಚಿಂತೆಯೇ? ಜಯಾಪಜಯಗಳು ಯಾರ ಅಧೀನ? ಮಾನವನ ಘಟನಾ ಶಕ್ತಿಗಳಿಗೆ ಅತೀತವಾದದ್ದನ್ನು ಚಿಂತಿಸಿದರೆ ಫಲವೇನು? ಭಾ ಮಿತ್ರ ಭಾ, ಕುರುಕ್ಷೇತ್ರದ ಅಂತರ್ಹಿತ ರಣದಾಹವನ್ನು ಪ್ರಜ್ವಲಿತ ಅಗ್ನಿ ರೂಪದಲ್ಲಿ ಪ್ರಜ್ವಲಿತವಾಗಲಿ. ಈ ಅರ್ಜುನನ ನಾಮಗಳು ನಿನ್ನ ನಾಮಗಳನ್ನು ಸ್ಮರಿಸುತ್ತ ಜ್ವಲಾಂತ ಚಿತಾಗ್ನಿಯಲ್ಲಿ. ಏನು, ನಿನ್ನ ಚಿತೆಯನ್ನು ನಾನು ಹೊತ್ತಿಸುವುದೇ? ಅರ್ಜುನನ ಲಲಾಟದಲ್ಲಿ ಇಂತಹ ಮಹಾಪುಣ್ಯವು ಬರೆದಿದ್ದರೆ ಆಗ ಕೂಡದೇಕೆ ಮಹಾಪ್ರಭು? ಇದೋ ಅರ್ಜುನನು ಇಲ್ಲಿಯೇ ಇರುವನು. ಭಯವಿಲ್ಲ ಸಿಂಧುರಾಜ. ದುರ್ಯೋಧನ ಪಾಶವನ್ನು ಬಿಟ್ಟು ಮುಂದೆ ಬಾ. ನಿನ್ನ ಶಪಥವೇನಾಯ್ತೆಂದು ಕೇಳು. ಅರ್ಜುನ, ನೀನು ವೀರನು. ಪ್ರತಿಜ್ಞೆಯಂತೆ ಅಗ್ನಿಯಲ್ಲಿ ಪ್ರವೇಶ ಮಾಡು. ಮೂರು ಲೋಕದ ಹೊಗಳಿಕೆಗೆ ಪಾತ್ರನಾಗುವೆ. ಮರಣಕ್ಕೆ ಸಿದ್ಧನಾಗುವುದ ಮುಂಚೆಯ ನಾನು ನಿನ್ನ ಚಿತೆಯನ್ನು ಅರಿಯುವೆನು. ಅದಕ್ಕಿಷ್ಟೊಂದು ಅವಸರವೇಕೆ? ಅರ್ಜುನನು ಪ್ರತಿಜ್ಞೆಯಂತೆ ನಡೆದುಕೊಳ್ಳುವನು. ಅವಶ್ಯಕವಾಗಿ ನಾನು ಅವನ ಚಿತೆಯನ್ನು ಉರಿಸುವೆನು. ಪ್ರಾಣಸಖ ಅರ್ಜುನ, ಈ ಮೃತ್ಯು ಸಮ್ಮುಖದಲ್ಲಿ ಈ ವೀರರಿಗೆ ಅಭಿವಂದನ ಸಲ್ಲಿಸು. ಈ ಚಿರನೂತನವಾದ ಸುಂದರ ಜಗತ್ತನ್ನೊಂದು ಸಾರಿ ಕಡೆಯ ಸಾರಿ ದೃಷ್ಟಿಸಿ ನೋಡು. ನನ್ನೀ ಪ್ರಸರಿತ ಹಸ್ತವು ದೂರದ ದೀಪದಂತೆ ನಿನ್ನ ಭವಿಷ್ಯದ ಬೆಳಕನ್ನು ಬೆಳಗಲಿ. ಇದೇನು ಸರ್ವನಾಶ? ಸಿಂಧುರಾಜ, ಓಡು ಓಡು. ಸುಮ್ಮನೆ ನೋಡುವೇಕೆ ಅರ್ಜುನ? ಸೈಂಧವ ಬಾಣಗಳನ್ನು ತೊಡು, ಸೈಂಧವನನ್ನು ವಧಿಸು. ಈ ದಿನ ಸೈಂಧವನ ವಧೆಯ ಹೊರತು ಈ ದಿನ ಸೂರ್ಯನು ಅಸ್ತಂಗತನಾಗುವುದಿಲ್ಲ. ಆದರೆ ಎಚ್ಚರವಿರಲಿ, ಸೈಂಧವನ ಮಸ್ತಕವು ಅವನ ತಂದೆಯಾದ ಋತಕ್ಷುದ್ರನು ಸೈಂಧೋಪಾಸನೆಯಲ್ಲಿ ತೊಡಗಿರುವನು. ಸೈಂಧವನ ಮಸ್ತಕವು ಅವನ ಉಡಿಯಲ್ಲಿ ಬೀಳುವಂತೆ ಒಡೆಯಬೇಕು, ಇಲ್ಲ ನೀನು ಪ್ರಾಣತ್ಯಾಗ ಮಾಡಬೇಕಾಗುತ್ತದೆ. ಸರ್ವನಾಶ. ಕರ್ಣನ ತೊಟ್ಟ ನಾಗಾಸ್ತ್ರ ಭೂಷಣವು ಧೂಮಕೇತುವಿನಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ಇತ್ತ ಕಡೆ ಬರುತ್ತಿರುವುದು. ಅರ್ಜುನನು ನನ್ನ ಪ್ರಾಣಸಖ, ನಿನ್ನ ಮಸ್ತಕವ ಗುರಿಯಿಟ್ಟು ಬರುತ್ತಿರುವುದು. ಅರ್ಜುನ ಪ್ರಾಣಸಖ, ನಿನ್ನನ್ನು ಯಾವ ಉಪಾಯದಿಂದ ರಕ್ಷಿಸಲಿ? ಉಪಾಯ ನಾನಿಂದು ನಿರೂಪಾಯನು. ಬಂದಿತು ತಲೆಯನ್ನು ತಗ್ಗಿಸು ಪಾರ್ಥ, ತಗ್ಗಿಸು. ಭಯಗ್ರಸ್ತನಾಗಬೇಡ ಪಾರ್ಥ, ಧೈರ್ಯವನ್ನು ತಾಳು. ಭಯವಲ್ಲ ವಾಸುದೇವ. ಇಂದ್ರನ ವಜ್ರವು, ವರುಣನ ಕುಪಿತವು, ಕುಬೇರನ ಕುಲಿತವು, ಯಾರ ಕಿರೀಟವು ಸ್ಪರ್ಶಿಸಲು ಕೂಡ ಸಾಧ್ಯವಿಲ್ಲವೋ ಆ ಕರ್ಣನ ಒಂದಲ್ಪ ಬಾಣದಿಂದ ನನ್ನ ಕಿರೀಟವು ಭೂಮಿ ಗುರುಳಿರುವುದು. ಆ ಕರ್ಣನಾರು ವಾಸುದೇವ? ಕುಲವನರಿಯದೆ ಹನುಮನದೆ ಏಕಿಂತು ನೆಲವೇ ಅಧಮ. ಕುಲವನರಿಯದೆ ಹನುಮನದಿಂದ ಏಕಿಂತು ನೆಲವೇ ಅಧಮ.
ಹನುಮನುದಿಂದ ಏಕೆಂತು ನಡೆದೆ ಅಧಮ ಚಿರನಾಗು ಅರ್ಜುನ. ಮರಣಕ್ಕೆ ಸಿದ್ಧರಾಗು ಕರ್ಣ. ನಿನ್ನ ಸಮಯವೂ ಒದಗಿರುವುದು. ಕ್ಷತ್ರಿಯನು ನೀನು, ಆದರೆ ಸಾಮಾನ್ಯ ಮನುಷ್ಯರಂತೆ ನಿರಸ್ತ್ರನಾಗಿ ನಿಶ್ಚೇಷ್ಟನಾಗಿ ರಣಭೂಮಿಯಲ್ಲಿ ಮಡಿವೆ. ಇದು ಬ್ರಾಹ್ಮಣನ ಅಭಿಶಾಪ. ಬ್ರಾಹ್ಮಣನ ಶಾಪದಿಂದ ಕ್ಷತ್ರಿಯ ತೇಜವೂ ನಷ್ಟವಾಗುವುದಿಲ್ಲ. ಇದೇನು ಒಮ್ಮಿನ ವ್ರತದ ಚಕ್ರವೇಕೆ ಭಂಗವಾಯಿತು? ಆಶ್ಚರ್ಯ. ಒಂದೊಬ್ಬ ರಥದ ಗಾಳಿನ ಎತ್ತಿಡುವ ಶಕ್ತಿ ನನಗಿಲ್ಲವೇ? ಒಂದಲ್ಪ ರಥದ ಶಕ್ತಿನ ಎತ್ತಿಡುವ ಶಕ್ತಿ ನನಗಿಲ್ಲವೇ? ಇದು ನಿಜವಾಗಿ ಬ್ರಾಹ್ಮಣ ಶಾಪ. ಮೃತ್ಯುವಿನಂತೆ ನನ್ನ ಬೆನ್ನು ಬಿದ್ದ ಸಮಯವನ್ನು ಕಾದುಕೊಂಡಿದ್ದು ತೋರುವುದು. ಮಾತೆ ವಸುಂಧರಿ, ಕರ್ಣನ ಭಾವನ ಸಾಯದಿಂದ ಉದ್ಧಾರಗುನೆಂದು ನನ್ನ ರಥದ ಚಕ್ರಗಳನ್ನು ಗರ್ಭದಲ್ಲಿ ಧರಿಸಿಕೊಂಡ್ಯಾ? ಇಷ್ಟೊಂದು ಸ್ವಾರ್ಥ, ಇಷ್ಟೊಂದು ಹಿಂಸೆ. ಬಿಡು ನನ್ನ ರಥವನ್ನ. ಕಾಣುವುದಿಲ್ಲವೇ? ಕರ್ಣನ ಕಣ್ಣುಗಳನ್ನು ಅಸ್ತ್ರ ಚಲಿಸಬೇಕು. ಬಿಡು ತಾಯಿ, ಈ ಸರಿ ಬಿಡು. ಅಜೀವ ಪ್ರಯತ್ನ ದಾಸರಂತೆ ನಾನು ನಿನ್ನ ಸೇವೆ ಮಾಡುವೆನು. ಸುಮ್ಮನೆ ನೋಡುವೇಕೆ ಅರ್ಜುನ? ಬಾಣಗಳನ್ನು ತೊಡು, ಕರ್ಣನನ್ನು ವಧಿಸು. ನಿನ್ನ ರಥವನ್ನು ನಾನು ಉದ್ಧರಿಸುವೆನು. ಎಂತ ಭೀಷ್ಮ ದೃಶ್ಯ! ಜೀವನ ಮರಣ ಅಪೂರ್ವ ಸಂಧಿ ಇದು. ಉದಯನ ಮಗ ಸೂರ್ಯನಂತೆ ಅರ್ಜುನ ರಥವು ಭೂಗರ್ಭದಿಂದ ಮೇಲುತ್ತಿರುವುದು. ಅಸ್ತಗದ ಚಂದ್ರನಂತೆ ನನ್ನ ರಥವು ಅಂಧಕಾರದ ಗುಹೆಯಲ್ಲಿ ಲೀನವಾಗುತ್ತಿದೆ. ಅರ್ಜುನನ ಉತ್ಥಾನ, ಕರ್ಣನ ಪತನ. ನಾವಿಬ್ಬರು ಸಹೋದರರು. ತೂಗಾಳಿ ಆಟ ಆಡುವ ಬಾಲಕರಂತೆ ಅರ್ಜುನನ ಕಡೆ, ನಾನೊಂದು ಕಡೆ ಮೇಲೇಳ್ತೀವಿ. ಇದು ಬ್ರಾಹ್ಮಣನ ಶಾಪವಲ್ಲ, ಜೀವನದ ರಹಸ್ಯ ತತ್ವ. ಕಾಲಚಕ್ರದ ಚಿರುಪರಿಚಿತ ಅವಾರ್ಥ. ಬುದ್ಧಿ, ನೀನೊಂದು ಜಗಜ್ಜನನಿಯಾದ ಮಾತ್ ಕಾಳಿ ರೂಪವನ್ನು ತರಿಸಿದೆ. ಆದ್ದರಿಂದಲೇ ಜೀವನವು ಮರಣವು ಒಮ್ಮೆ ಒಂದೇ ಕಾಲದಲ್ಲಿ ನನ್ನನ್ನು ಆಶಿಸಿವು. ನನಗೆ ಜನ್ಮ ಕೊಟ್ಟು ಹುದರವು ಇಂದು ನನ್ನ ಮರಣವನ್ನು ಗರ್ಭದಲ್ಲಿ ಧರಿಸಿಕೊಂಡು ಧನ್ಯ ಜನನಿ, ಧನ್ಯ ವಾಸುದೇವ. ಇದು ನಿನ್ನ ನನ್ನ ಅಂತಿಮ ನಮಸ್ಕಾರಗಳು. ಹೋಗು ಕರ್ಮವೀರ, ದಾನದಲ್ಲಿ ಮರಣಕ್ಕೆ ಸಿದ್ಧರಾಗು ಕರ್ಣ. ಹೋಗು ಕರ್ಮವೀರ, ದಾನದಲ್ಲಿ ಮುಕ್ತಹಸ್ತನು, ಯುದ್ಧದಲ್ಲಿ ಅಪ್ರತಿಮನು ಆಗಿ. ದಾನದಲ್ಲಿ ಮುಕ್ತಹಸ್ತನು, ಯುದ್ಧದಲ್ಲಿ ಅಪ್ರತಿಮನು ಆಗಿ ಸ್ನೇಹ ಪಾಶವನ್ನು ಪ್ರಾಣಗಳನ್ನು ತ್ಯಾಗ ಮಾಡಿದ ಬಂಧು ನೀನು. ನಿನ್ನ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಹೋಗು ಕರ್ಮವೀರ, ಪ್ರಿಯ ಬಂಧು ಕೌಂತೆಯ. ಏನು ಹೇಳಿದೆ ವಾಸುದೇವ? ಏನು ಇಲ್ಲ, ಆ ವೀರ ಶಿಖಮಣಿಗೆ ಅಭಿವಾದನ ಮಾಡು. ಯುಧಿಷ್ಠಿರ, ನಿಲ್ಲು ಅರ್ಜುನ. ಕರ್ಣದ ಮೇಲೆ ಅಸ್ತ್ರವನ್ನು ಬಳಸಬೇಡ. ಅವನು ಸೂತಪುತ್ರ. ಅವನು ಪ್ರಥಮ ಪಾಂಡವನು, ನಮ್ಮೆಲ್ಲರ ಜ್ಯೇಷ್ಠ ಸಹೋದರನು. ಮುಗಿಯಿತು. ಈ ಬ್ರಾಹ್ಮಣ ಹತ್ಯೆಯನ್ನು ಮಾಡಿಸಿದೆಯಾ? ಶಿವ ಶಿವ. ಯಾವುದೋ ಒಂದು ನನ್ನ ಇಷ್ಟೊಂದು ಪರಿಶ್ರಮದ ಫಲವಾಗಿ ದುರ್ಯೋಧನನ ಬಂಧು ಮಿತ್ರರು ಒಬ್ಬೊಬ್ಬರಾಗಿ ಹತರಾದರು. ಆದರೂ ಅವನ ಕಣ್ಣುಗಳಲ್ಲಿ ಒಂದು ತೊಟ್ಟು ನೀರು ಬರುತ್ತದೆ. ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿಯನ್ನಪ್ಪಿಸಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಗೋಡೆಯಲ್ಲಿ ಮುಳುಗಿಸಿದನು. ಅವನು ಆ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ. ರೋಮಗಳಲ್ಲಿ ಕೋಟಿ ಸಿಡಿಲ ಅಗಾಧವನ್ನುಂಟು ಮಾಡಿದನು.
ಎಂತಹ ಅಭಿಮಾನಶಾಲಿ ವೀರ ಪುರುಷನವನು. ಅವನ ಪತನಕ್ಕಾಗಿ ನಾನು ಮಾಡಿದ ಕೂಟತಂತ್ರಗಳು ಒಂದೊಂದಾಗಿ ಅವನ ಮಹತ್ವದ ಗುಣಗಳನ್ನು ಪ್ರಕಾಶಮಾನಕ್ಕೆ ಇರಲಿ. ಇನ್ನೊಂದು ಸಾರಿ ಪ್ರಯತ್ನಿಸಿ ನೋಡುವುದು. ಅವನ ಸ್ವಾಭಿಮಾನವನ್ನು ನಾಶ ಮಾಡಿ ಪಾಂಡವರ ಪದತಲದಲ್ಲಿ ತಲೆಬಾಗುವಂತೆ ಮಾಡುವುದು. ಅದು ಅವನೇ ಬರುತ್ತಿರುವನು. ಬರಲಿ ಬರಲಿ. ಶಕುನಿ, ಸುಮ್ಮನೆ ಇರುವೆ ಏಕೆ? ಇದು ಯುದ್ಧದ ಕೊನೆಯ ದಿನ, ನಿರಾಶನಾಗಬೇಡ. ದುರ್ಯೋಧನ, ಇನ್ನಾದರೂ ಈ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು? ನೀನು ಈ ರೀತಿ ಹೇಳುವುದೇ ಮೋಹ? ಹೌದು, ನಾನು ಹೇಳುತ್ತಿರುವುದು. ಸರ್ವರ ವಿರುದ್ಧವಾಗಿ ನಿನ್ನ ಹೃದಯ ಮಧ್ಯದಲ್ಲಿ ಯುದ್ಧದ ವಿಷಬೀಜವನ್ನು ನೆಟ್ಟೆನು. ಅದಕ್ಕಾಗಿ ಈಗ ಚಿಂತಿಸುತ್ತಿರುವುದು. ನಾನು ನಿನ್ನ ಹಿತೈಷಿ. ಯುದ್ಧವನ್ನು ಸಾಕು ಮಾಡು ಸುಯೋಧನ. ಈ ಯುದ್ಧಕ್ಕೆ ನೀನು ಕಾರಣನಲ್ಲ ಶಕುನಿ. ರಾಜ್ಯವು ವೀರರ ಸಂಪತ್ತು. ಕುರು ಪಾಂಡವರ ರಾಜ್ಯ ಲೋಭದಿಂದ ಈ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನು ಅದನ್ನು ಪ್ರತಿಷ್ಠಾಪಿಸಿದೆನು. ನೀನಿಲ್ಲದಿದ್ದ ಪಕ್ಷದಲ್ಲಿ ಅರಗಿನ ಮನೆಯ ಅಂತಃಕರಣವು ನಿಲ್ಲಿಸಬಹುದಾಗಿತ್ತು. ಕಪಟ ದೂತಕ್ಕೆ ಎಡೆಯಿರಲಿಲ್ಲ. ರಾಜ್ಯಸಭೆಯಲ್ಲಿ ಪಾಂಚಾಲಿ ಅಪಮಾನವಾಗುತ್ತಿರಲಿಲ್ಲ. ಆದರೆ ಯುದ್ಧವು ಮಾತ್ರ ಖಂಡಿತವಾಗಿ ನೆರವೇರುತ್ತಿತ್ತು. ಯುದ್ಧವನ್ನು ನಿಲ್ಲಿಸಿ ಸುಯೋಧನ. ನಿನ್ನ ಕೈ ಹಿಡಿದು ಬೇಡುವೆ. ನಾನು ನಿನ್ನ ಹಿತೈಷಿ. ನಿನ್ನ 100 ಜನ ಸಹೋದರನನ್ನು ನಿರಾಹಾರದಿಂದ ಕೊಂದ ನನಗೆ ನೀನು ಹಿತೈಷಿಯಾಗುವುದೇ? ಈಗ ಆ ಮಾತುಗಳೇಕೆ ಸುಯೋಧನ? ಆದರೂ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡು ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತಳ್ಳುವೆಂದು ತಿಳಿದಿದ್ದರು ಆನಂದದಿಂದ ಪ್ರಿಯ ಬೆಂದುವೆಂದು ನಾನು ನಿನ್ನನ್ನು ಆಲಂಗಿಸಿದೆನು. ನಿನ್ನ ಕೂಟತಂತ್ರಕ್ಕೆ ಹೆದರಲಿಲ್ಲ. ಇದರ ಕಾರಣವೇನು ಗೊತ್ತೇ ಶಕುನಿ? ನೀನು ತುಚ್ಛ, ವಂಚಕ, ಮಿತ್ರದ್ರೋಹಿ, ಕ್ಷುದ್ರ ಜೀವಿ. ನಾನು ಆದ್ದರಿಂದ ನಿನ್ನನ್ನು ನಿರ್ಲಕ್ಷ್ಯ ಮಾಡಿಸಿದನು ಅಷ್ಟೇ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ಆಗಿ ಹೋದುದನ್ನು ಚಿಂತಿಸಿ ಫಲವೇನು? ಈಗ ನೀನು ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೇ ಕೊಡುವರು. ಏಕೆ? ಗುರು ಹತ್ಯೆಯನ್ನು ನೋಡಿದ್ದಾಯಿತು. ನನ್ನ ಸಹೋದರರು ಪುತ್ರರು ಒಬ್ಬೊಬ್ಬರಾಗಿ ನಶಿಸಿ ಹೋದರು. ಇನ್ನು ಪ್ರತಿ ಹಿಂಸೆಯ ಜ್ವಾಲೆಯು ಆರಲಿಲ್ಲವೇ ಶಕುನಿ? ಈಗ ಮತ್ತಾವ ಹೊಸ ತಂತ್ರವನ್ನು ಹೂಡಿರುವೆ. ದುರ್ಯೋಧನನ ಸ್ಥಿರ ಲಕ್ಷ್ಯವು ಲಕ್ಷ ಶಕುನಿಗಳ ಕೂಟ ಬುದ್ಧಿಯನ್ನು ಪರಾಜಿತ ಮಾಡಿ ಸ್ವರ್ಗದ ಹಾದಿಯನ್ನು ಹಿಡಿಯಬಲ್ಲದು. ಪಾಂಡವರ ಪದತಲದಲ್ಲಿ ನನ್ನ ನತಮಸ್ತಕವನ್ನು ನೋಡಲು ಸಂಕಲ್ಪಿಸಿರುವೆಯಲ್ಲವೇ? ಆಗಲಿ ಭವ, ಶತ್ರು ಪಕ್ಷವನ್ನು ಸೇರು. ದುರ್ಯೋಧನನ ಪ್ರಚಂಡ ಸೈನ್ಯವನ್ನು ನೋಡು, ಚಕಿತನಾಗು. ಇಲ್ಲವೇ ನನ್ನ ಸಂಗಡ ಮಿತ್ರನಂತೆ ಬಾ. ನನ್ನನ್ನು ಯಾರೂ ಎಂತಹ ಅಪಮಾನ, ನನ್ನನ್ನು ಯಾರೂ ಇಷ್ಟೊಂದು ತುಚ್ಛ ಭಾವದಿಂದ ನೋಡಿರಲಿಲ್ಲ. ನನ್ನನ್ನು ಯಾರೂ ಇಷ್ಟೊಂದು ಹೀನಾಯವಾಗಲಿ ತುಚ್ಛ ಭಾವದಿಂದವಾಗಲಿ ನೋಡಿರ. ದುರ್ಯೋಧನ, ಹೋಗು ಹೋಗು ವೀರ. ಚಿಕ್ಕಂದಿನಿಂದಲೂ ಪ್ರತಿ ವಿಷಯದಲ್ಲಿ ಮಗ್ನಾಯಿತ ಈ ನನ್ನ ದೇಹವು ಸ್ನೇಹ ಮಮತೆಗಳನ್ನು ಕಂಡರಿದೆ. ಆದರೆ ಈಗ ಜೀವನದ ಕೊನೆಗಾಲದಲ್ಲಿ ನಾನು ನಿನ್ನ ಮಿತ್ರನೆನಿಸುವೆ. ಅಲ್ಲದೆ ನಾನು ಸಹ ನಿನ್ನ ಸಂಗಡ ಬರುವೆನು. ಈ ಕುರುಕ್ಷೇತ್ರದ ಧರ್ಮ ಯುದ್ಧದಲ್ಲಿ ಈ ಶಕುನಿಗೆ ಮರಣ ಹೊರತಾಗಿ ಇನ್ನೇನು ಉಳಿದಿಲ್ಲ. ಈ ಶಕುನಿಗೆ ಮರಣದ ಹೊರತಾಗಿ ಇನ್ನೇನು ಉಳಿದಿಲ್ಲ. ಈ ಕದನದ ವಿರಾಟ ಆದ್ದರಿಂದ ಪ್ರಕೃತಿಯು ಈ ಸಾರಿ ದುರ್ಯೋಧನನು ನಿನ್ನನ್ನು ವಂಚಿಸಿದನು. ನಮ್ಮನ್ನೆಲ್ಲ ವಾಸುದೇವ, ನಿನ್ನನ್ನು ಈ ಸಾರಿ ಭೀಮಸೇನನ ಪ್ರತಿಜ್ಞೆ ಎಂದಿಗೂ ಭಂಗವಾಗುವುದಿಲ್ಲ.
ಭಯಗ್ರಸ್ತನಾಗಬೇಡ ಧರ್ಮರಾಯ. ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಒಂದು ಸಾರಿ ಕೂಗು, ಅವನು ಎದ್ದು ಹೊರಗೆ ಬರುವನು. ಒಪ್ಪುತಕ್ಕ ಮಾತು. ಹೋದರೆ ಧರ್ಮರಾಯನ ಬಾಯಿಂದ ಪುರುಷೋಕ್ತಿಗಳು ಬರುವುದಾದರೂ ಏನು? ಅದು ನಿಮ್ಮಿಂದ ಸಾಧ್ಯವಿಲ್ಲ. ನಾನು ಪ್ರಾರಂಭಿಸುವ ಮಾಡು. ಕೆಲವು ದುರ್ಯೋಧನ ಅನ್ನದ ಜೋಗಿನಿಂದ ಕುರು ಸೈನ್ಯವನ್ನು ನಾಶ ಮಾಡು. ಭೀಷ್ಮ, ದ್ರೋಣ, ಶಲ್ಯ ನಿನಗಾಗಿ ಪ್ರಾಣಗಳನ್ನು ಬಿಟ್ಟರು. ಆದರೆ ಶಬರಿ ಎಂದರ ರಾಘವರು ಶೂರವೀರನಿಂದ ಯುದ್ಧ ಮಾಡಿ ರಣಾಂಗಣದಲ್ಲಿ ಪಡೆದರು. ಆದರೆ ಕೇವಲ ನೀನು ಏಡಿಯಾಗಿ ತೋದಿರಾಯಿಯಂತೆ ಈ ಸರೋವರದಲ್ಲಿ ಪುರಂದರ ಬರೆದ ವಂಶದ ಕಾಂತ ಸ್ವರೂಪರೇ ಎದ್ದು ಬರೆದವು. ಅಡಿಗೆ ಮನೆ ಭಟ್ಟಂಗ ವೀರ ಹೃದಯವನ್ನು ನೀನು ಹೇಗೆ ಬಲ್ಲೆ? ಯುಧಿಷ್ಠಿರ, ನಾನು ಪ್ರಾಣಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿರಲಿಲ್ಲ. ಪ್ರಮುಖ ವಿಕ್ರಮದಿಂದ ಕಾಲುವ ಬದಲು ವಿಶ್ರಾಂತಿಯನ್ನು ಪಡೆಯಬೇಕೆಂದು ಅಡಗಿಕೊಂಡಿದ್ದೆನು. ಧರ್ಮರಾಜ, ದುರ್ಯೋಧನನ ಉನ್ನತ ದಶದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷಾಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ಈ ನನ್ನ ಗದೆ ಮಾತ್ರ. ಪಾಂಡವ ವೀರರೇ, ನಿಮ್ಮೆಲ್ಲರನ್ನು ನಾನು ರಣಾಂಗಣಕ್ಕೆ ಕರೆಯುತ್ತಿದ್ದೇನೆ. ಒಬ್ಬೊಬ್ಬರಾಗಿ ಬಂದಿರಿ. ನಿಮ್ಮೆಲ್ಲರನ್ನು ನಾನು ಯುದ್ಧವನ್ನು ಮಾಡುವೆನು. ಸಾಮರ್ಥ್ಯವುಳ್ಳವರು ಜಯಶೀಲರಾಗಿರಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನನಿಗೆ ಏನೆಂದು ಉತ್ತರ ಕೊಡುವೆ? ಅವನನ್ನು ಕೇಳುವ ಇಲ್ಲವಾಗುವುದೇ. ನೋಡು, ಈ ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಖಂಡಿತೆಂಬುದನ್ನು ನಾನು ಬಲ್ಲೆ. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ನನ್ನ ಹೆಜ್ಜೆಯು ಕ್ಷೇತ್ರ ತೇಜದ ಒಂದು ಅಪೂರ್ವ ಸಾಧನವನ್ನು ಜಗತ್ತಿಗೆ ತೋರಿಸಲಾರದೆ ಹೋದನಿಲ್ಲ ಎಂದು ದುಃಖಿಸುತ್ತೇನೆ. ಭವಿಷ್ಯ ಭಾರತದ ವೀರ ಕ್ಷತ್ರಿಯರ ಹೃದಯದಲ್ಲಿ ದುರ್ಯೋಧನನ ಹೆಸರು ಸಾಹಸ ಮತ್ತು ಮಾನದ ವಿಜಯ ದುಂದುಬಿಯಂತೆ ಮೊಳಗಬೇಕೆಂದು ನಾನು ತೋರುತ್ತಿರುವೆನು. ನಿನ್ನ ಇಚ್ಛೆ ಪೂರ್ಣವಾಗುವುದು ವೀರವರ. ನಿನ್ನ ಇಚ್ಛೆಯು ಪೂರ್ಣವಾಗಲಿಲ್ಲವೇ ಸಹೋದರ? ಯಾವಾಗ ಬಂದೆ ಅಣ್ಣ? ಎಲ್ಲವೂ ಕುಶಲವೇ? ಗುರುದೇವ, ಇಷ್ಟು ದಿನದ ಮೇಲೆ ನಿನ್ನನ್ನು ನೋಡಿದೆನು. ದುರ್ಯೋಧನನ ಕಣ್ಣುಗಳಲ್ಲಿ ನೀರು. ಏನು ಮಾಡಿದೆ ಕೃಷ್ಣ? ಒಳ್ಳೆಯದು. ನೀನು ಪಾಂಡವರ ಪಕ್ಷವನ್ನು ವಹಿಸಿ ಸುದರ್ಶನವನ್ನು ಹಿಡಿದು ನಿಲ್ಲಿ. ನಾನು ದುರ್ಯೋಧನನ ಪಾರ್ಶ್ವದಲ್ಲಿ ಈ ಹಲಾಯುಧವನ್ನು ಹಿಡಿದು ನಿಲ್ಲುವೆನು. ಆಗ ಭಾರತ ಯುದ್ಧವು ಹೊಸ ರೂಪು ಧರಿಸುವುದು. ಅಣ್ಣ, ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಅದನ್ನು ನೀನು ಚೆನ್ನಾಗಿ ಬಲ್ಲೆ. ದುರ್ಯೋಧನನ ಸಹಸ್ರಾರು ಅತ್ಯಾಚಾರಗಳನ್ನು ಸಹಿಸಿ ಅವರು ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಸಂಧಿಗಾಗಿ ನನ್ನನ್ನೇ ಕಳುಹಿಸಿದರು. ಸಂಧಿಗೊಪ್ಪದಿದ್ದರೆ ಹೋಗಲಿ ದುರ್ಯೋಧನನು, ಆದರೆ ರಾಜಧರ್ಮವನ್ನೇ ಮರೆತು ನನ್ನನ್ನು ಬಂಧಿಸಲು ಅನುವು ಮಾಡಿದನು. ಈಗಲೂ ಪಾಂಡವರು 5 ಗ್ರಾಮಗಳನ್ನು ಹೊಂದಿ ಸಂತುಷ್ಟರಾಗುವರು. ನೀನು ಕುರು ಪಾಂಡವರಲ್ಲಿ ಸಂಧಾನವನ್ನು ಏರ್ಪಡಿಸುವ ಅಣ್ಣ. ಏನು ಹೇಳುವೆ ದುರ್ಯೋಧನ? ನನ್ನ ಕಣ್ಣುಗಳಲ್ಲೊಂದು ತೊಟ್ಟು ನೀರನ್ನು ನೋಡಿ ಇಷ್ಟೊಂದು ಕಾದರನಾದೆಯಾ ಗುರುದೇವ? ದುಃಖದಿಂದ ನಿರಾಶನಾಗಿ ನಾನು ಕಣ್ಣೀರನ್ನು ಹಾಕಲಿಲ್ಲ. ನನ್ನ ಅಪೂರ್ವ ಸಾಧನವನ್ನು, ವಿರಾಟಾಂದೋಲನವನ್ನು ಈ ನಿನಗೆ ತೋರಿಸಲಾರದೆ ಹೋದನಲ್ಲ ಎಂದು ದುಃಖಿಸುತ್ತಿರುವೆನು. ಏಕೆಂದರೆ ನೀ ನನ್ನ ಗುರು. ಯುದ್ಧಕ್ಕೆ ಸಿದ್ಧನಾಗು. ಒಡೆದ ಹೃದಯವು ಚೂರವಾಗಿ ಹೋಗಲಿ.
ತಡೆ ದುರ್ಯೋಧನ, ಭೀಮನು ನಿರಸ್ತ್ರನು. ಭಯಗ್ರಸ್ತನಾಗಬೇಡ ಭೀಮ, ನಿರಾಶನಾಗಬೇಡ. ಬಾಪು ಬಾಪು ತೊಡೆ ತಟ್ಟಿ ಕಾಳಗ ಮಾಡು ಭೀಮಸೇನ. ಮತ್ತೊಮ್ಮೆ ಹೇಳುತ್ತಿದ್ದೇನೆ ಭೀಮಸೇನ, ತೊಡೆ ತಟ್ಟಿ ಕಾಳಗ ಮಾಡು. ಈಗ ನನ್ನ ನೆನಪಿಗೆ ಬಂದಿತು. ಗುರುಕುಲದ ನಂದಾದೀಪ ಮುಳುಗಿದರೆ ಪ್ರದೀಪ, ಪ್ರದೀಪ ಇನ್ನೆಲ್ಲಿ ದುರ್ಯೋಧನ, ಇನ್ನೆಲ್ಲಿ ದುರ್ಯೋಧನ, ಇದುವೇ ಭಾರತ ಸಂಪೂರ್ಣ ಪತನ, ಇನ್ನೆಲ್ಲಿ ದುರ್ಯೋಧನ. ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಿ ಹೋಯಿತ ಪತನ. ಇನ್ನೆಲ್ಲಿ ದುರ್ಯೋಧನ, ಇದುವೇ ಭಾರತ ಸಂಪೂರ್ಣ ಪತನ, ಇನ್ನೆಲ್ಲಿ ದುರ್ಯೋಧನ. ವಿಜಯ ವಿಜಯ ದಯಮಾಡಿ ಎಲ್ಲ ಪಾತ್ರಧಾರಿಗಳು ವೇದಿಕೆ ಮೇಲೆ ಬಂದು ನಾರಾಯಣನಿಗೆ ಭಗಮಂಗಳಂ, ಯಾದವರಾಯಗೆ ಜಯ ಮಂಗಳೋ, ಯದುಕುಲ ನಂದಗೆ ಶುಭ ಮಂಗಳೋ, ಯಾದವರಾಯಗೆ ಜಯ ಮಂಗಳೋ, ಯದುಕುಲ ನಂದಗೆ ಶುಭ ಮಂಗಳೋ, ಮಂಗಳಂ ಜಯ ಶುಭ ಮಂಗಳೋ, ನಾರಾಯಣನಿಗೆ ಭಗಮಂಗಳೋ, ಮಂಗಳಂ ಜಯ ಶುಭ ಮಂಗಳೋ, ನಾರಾಯಣನಿಗೆ ಮಹಾಮಂಗಳಂ, ಕಾಕವಹ
ಮುದಾಯ ಪದತಾಂ ತ್ರಿಪುರುಷಾಯ ನಮತಾಂ ಕಾಮಧೇನವೇ ಶ್ರೀಭದ್ರಮಾರಮಣ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದ ಆಂಜನೇಯ ವರದ ಗೋವಿಂದ ಶ್ರೀಕೃಷ್ಣ ಪರಮಾತ್ಮ ಮಾತಾರಗತಿ ಗೋವಿಂದ ಶ್ರೀರಾಮಚಂದ್ರ ಉಪಮಾತಾರಗತಿ ಗೋವಿಂದ ಶಿವ ನಮ ಪಾರ್ವತಿ ಪದಯ ದೇವ ಶಂಭೋ ಬರೋ ಶ್ರೀರಾಮಚಂದ್ರ ಪ್ರಭು ಕಿ ಕೃಷ್ಣ ಭಗವಾನ್ ಕಿ ಶಾರದಾ ಮಾತೆ ಕಿ ಬರಲಿ ಒಗ್ಗಟ್ಟಿರಲಿ. ಹಾಗೆ ಸಾಕ್ಷಿ ಟೈಲರ್ ಅವರು, ಬಸವರಾಜ್ ಚೌಳೂರು, ಹಾಗೆ ನಮ್ಮ ಭಾರತಿ ಮೇಡಮ್, ಕಲ್ಪತರು ವಿದ್ಯಾಸಂಸ್ಥೆಯ ಜಯಣ್ಣ ಅವರು, ಸೂರ್ನಹಳ್ಳಿ ಶ್ರೀನಿವಾಸ್ ಅವರು, ಸಿ ಟಿ ವೀರೇಶ್ ಅವರು, ಹಾಗೆ EH ಹನುಮಂತರಾಯ್ ಅವರು, BO ಸುರೇಶ್ ಸರ್ ಅವರು, ಜಯಮ್ಮ ಸಿ, HO ರಾಜಣ್ಣ ಅವರು, ವೆಂಕಟೇಶ್ ಜಯಮ್ಮ ಅವರು, ಭಾಗ್ಯಮ್ಮ ಟಿ, ಮಲಯ ಪಿ, ಹೇಮಂತ್ ಸಿ, ಹಾಗೆ ಹನುಮಂತರಾಯ H ಅನ್ನೋರು, ಮಂಜುನಾಥ್ ನಮ್ಮ ಅಕ್ಷರದಾಸೋಹ ಸಹಾಯ ನಿರ್ದೇಶಕರು. ಇವರ ಜೊತೆ ಇನ್ನು ಅನೇಕ ನಮ್ಮ ಸ್ನೇಹಿತ ಬಂಧುಗಳು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಅದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ನಮ್ಮ ಪ್ರತಿ ನಾಟಕದಲ್ಲೂ ಕೂಡ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕೆ ವೀರಭದ್ರಪ್ಪನವರು ನಮ್ಮ ಈ ಏನು ಈ ನಾಟಕದ ಸ್ಟೇಜ್ ಹಾಗೂ ನಮ್ಮ ಎಲ್ಲ ಈ ಒಂದು ನಾಟಕಕ್ಕೆ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ಸನ್ಮಿತ್ರರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಈ ನಾಟಕದ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಕೃತಜ್ಞ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಮ್ಮ ವಾದ್ಯದೊಂದವರು ಹೇಳ್ತಾರೆ ಊಟ ಚೆನ್ನಾಗಿತ್ತು ಅಂತೇಳಿ. ಆ ದೇವರವರಿಗೆ ಇನ್ನೊಂದಷ್ಟು ಐಶ್ವರ್ಯಗಳನ್ನು, ಸಕಲ ಸಂಪತ್ತನ್ನು, ಆರೋಗ್ಯವನ್ನು ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ನನ್ನ ಎಲ್ಲ ಸ್ನೇಹಿತ ಮಿತ್ರರು ಅತ್ಯಂತ ಅದ್ಭುತವಾಗಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಮೂರನೇ ಪ್ರಯೋಗ ಅದ್ಭುತವಾಗಿ ಬಂದಿದೆ. ಹೀಗಾಗಿ ಮತ್ತೊಮ್ಮೆ ನನ್ನ ಸ್ನೇಹಿತರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಮಾಜಿ ಅಭಿಮನ್ಯು ಅಂತ ಕರಿತೀವಿ ನಾವು, HH, ಇವರು ಕೂಡ ನಮ್ಮ ನಾಟಕಕ್ಕೆ ತುಂಬ ಸಹಾಯ ಸಹಕಾರ ಕೊಟ್ಟಿದ್ದು, ಹಾಗೆ ನಾಟಕದ ಒಂದು ಕಳೆಗೆ ಅವರು ಕೂಡ ಆದರ್ಶಪ್ರಾಯರಿದ್ದಾರೆ. ಅವ್ರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಹೌದು, ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮೊಂದಿಗೆ ಹಗಲು ಇರಲು ಕಷ್ಟಪಟ್ಟು ವ್ಯವಸ್ಥಾಪಕರಾಗಿ ಕರ್ತವ್ಯ ನಿರ್ವಹಿಸಿದಂಥ ಈ ವೇದಿಕೆ ಮೇಲಿರ್ತಕ್ಕಂಥ DT ಹನುಮಂತರಾಯಪ್ಪನವರು ಹಾಗೂ ವೀರಭದ್ರಪ್ಪ KV ಅವರು ವ್ಯವಸ್ಥಾಪಕರಲ್ಲದೆ ಬಂದಿರತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ಹೊಟ್ಟೆ ತುಂಬ ಊಟವನ್ನು ಬಡಿಸುವಂತಹ ಅನ್ನದಾನ ಪ್ರಭುಗಳು ಸಹಿತ ಆಗಿದ್ದರು ನಮ್ಮ ವೀರಭದ್ರಪ್ಪನವರು. ಅವರಿಗೆ ನಮ್ಮ ನಾಟಕದ ಪರವಾಗಿ, ನಮ್ಮ ಪರಶುರಾಮಪುರ ಹೋಬಳಿಯ ಶಿಕ್ಷಕರ ಪರವಾಗಿ, ಚಳ್ಳಕೆರೆ ತಾಲೂಕಿನ ಶಿಕ್ಷಕರ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇದೇ ತಿಂಗಳ 13ನೇ ತಾರೀಕು ಇದೇ ಪರಶುರಾಮಪುರ ಹೋಬಳಿಯ ಪಕ್ಕದಲ್ಲಿರುವಂತಹ ಚೌಳೂರು ಗ್ರಾಮದಲ್ಲಿ ಕುರುಕ್ಷೇತ್ರ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ರೆ, ದಯಮಾಡಿ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಬಂದು ಕಲೆಯನ್ನು ನೋಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಕಲಾಭಿಮಾನಿಗಳಲ್ಲಿ ಒಂದು ವಿನಂತಿ, ಇದುವರೆಗೂ ಕೂಡ ನಾವೆಲ್ಲ ಪಾತ್ರಧಾರಿಗಳನ್ನ ಹಿಡ್ಕೊಂಡು ಅವರ ಸಾಧಕ ಬಾಧಕಗಳು ಹಾಗೂ ಅವರು ಮಾಡ್ತಕ್ಕಂತಹ ಎಲ್ಲ ಚಟುವಟಿಕೆಗಳನ್ನು ನುಂಗಿಕೊಂಡು ನಮ್ಮ ಮ್ಯಾನೇಜರ್ಗಳಾಗಿರ್ತಕ್ಕಂಥ DT ಹನುಮಂತರಾಯ ಹಾಗೂ K ವೀರಭದ್ರಪ್ಪ ಹಾಗೂ H ಹನುಮಂತಪ್ಪ ಇವರೆಲ್ಲರೂ ಕೂಡ ನಮ್ಮನ್ನೆಲ್ಲ ಹಿಡ್ಕೊಂಡು ಈ ಒಂದು ಕಾರ್ಯಕ್ರಮ, ಈ ಒಂದು ಕಲೆ ಇವತ್ತು ಇಲ್ಲಿ ಯಶಸ್ವಿ ಆಗೋದಕ್ಕೆ ಇವರು ತುಂಬಾ ಮುಖ್ಯ ಕಾರಣ ಅಂತಕ್ಕಂಥ ನಾನು ತಮ್ಮ ಗಮನಕ್ಕೆ ತರಬಯಸುತ್ತಾ, ಅವರಿಗೆ ಸದಾ ಇದೇ ರೀತಿಯ ಮನಸ್ಸನ್ನ ಕೊಟ್ಟು ನಮ್ಮೆಲ್ಲರನ್ನ ಒಗ್ಗೂಡಿಸುವಂತ ಶಕ್ತಿ ಅವರಿಗೆ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇಲ್ಲಿಗೆ ನಮ್ಮ ಮಾತನ್ನ ನಿಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.